30ರಷ್ಟು, 60ರಷ್ಟು, 100ರಷ್ಟು ಅಂದರೆ ಏನು ಗೊತ್ತಾ? ನೀವು ನಿಮ್ಮನ್ನು 100% ಬಿಟ್ಕೊಟ್ಟು 100% ದೇವರೇ ನೀವು ನನ್ನ ಮುಖಾಂತರ ಚಲಿಸ್ರಿ ಅಂದರೆ ದೇವರು ನಿಮ್ಮ ಮುಖಾಂತರ 100% ಚಲಿಸ್ತಾರೆ. ಯಾವುದೋ ಸಿನಿಮಾದಲ್ಲಿ ಆಡ್ತಾನೆ ಕಮಲ್ ಹಾಸನ್ ಅಲ್ವಾ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ಮುಂದೆ ಬರಕ್ಕೆ ಭಯನಾ ಕಷ್ಟನಾ ಹೆಂಗೆ? ಭಯ ಇಲ್ಲಲ್ಲ? ಓಕೆ. ಪ್ರೈಸ್ ದಿ ಲಾರ್ಡ್. ಕೆಲವೊಂದನ್ನು ನಾವು ಮಾಡುವಾಗ ದೇವರ ವಾಕ್ಯಕ್ಕೆಲ್ಲ ಉಲ್ಟಾನೆ. ದೇವರು ಹೇಳ್ತಾರೆ ನೀವು ದೇವರ ಸಮೀಪಕ್ಕೆ ಬನ್ನಿ ಅಂತ, ನಾವು ಇಲ್ಲ ನಾನು ಇಲ್ಲೇ ಫಿಕ್ಸ್ ಆಗಿರ್ತೀನಿ ಅಂತ. ಆಗ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ. ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿಗೆ ನಿಮ್ಮ ಮಕ್ಕಳು ಅವರು ಮಾಡುವಂಥ ಕೆಲಸದಲ್ಲಿ, ಅವರು ಓದುವಂಥ ವಿದ್ಯಾಭ್ಯಾಸದಲ್ಲಿ, ಅದು ಯಾವುದೇ ಮಾಡಲಿ, ಯಾವುದೇ ಕ್ಷೇತ್ರ ಆಗಿರ್ಬೋದು, ಅವರು ಅದೇ ಸ್ಥಿತಿಯಲ್ಲಿರಬೇಕು ಅಂತ ಎಷ್ಟು ಮಂದಿ ಬಯಸ್ತೀರಾ? ರಿಚರ್ಡಣ್ಣ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಅವ್ರು ಮಾಡುವ ಯಾವುದೇ ಕಾರ್ಯಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ಆರಂಭಿಸಿದ ರೀತಿಯಲ್ಲೇ ಹಾಗೇ ಇರಬೇಕು ಅಂತ ಬಯಸ್ತೀರಾ? ಇಲ್ಲ. ಏನು ಬಯಸ್ತೀರಾ? ಒಂದು ಗ್ರೋತನ್ನು ಬಯಸ್ತೀವಿ, ಒಂದು ಬೆಳವಣಿಗೆಯನ್ನು ಬಯಸ್ತೀವಿ. ಹಾಗಾದರೆ ಪರಲೋಕದ ತಂದೆ ನಮ್ಮಲ್ಲಿ ಕೂಡ ಒಂದು ಗ್ರೋತನ್ನು, ಒಂದು ಬೆಳವಣಿಗೆಯನ್ನು ಬಯಸ್ತಾರೆ. ಬಯಸ್ತಾರ? ಓಕೆ. ಅದಾಗಿದ್ದರೆ ನಿಲ್ಲಿಸ್ಬಿಡಿ ಸಾಕು. ಆಗಲಿಲ್ಲ ಅಂತ ನಿಮಗೆ ಗ್ಯಾರಂಟಿ ಆದರೆ ಪ್ರಯತ್ನ ಪಡಿ. ನನ್ನ ಪ್ರಕಾರ ಯಾರೂ ಕೂಡ ಪೂರ್ತಿಯಾಗಿ ನಾನು ಗ್ರೋತ್ ಆಗಿದ್ದೀನಿ, ನಾನು ಬೆಳೆದಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಮುದ್ರ, ಆ ಸಮುದ್ರದ ಪ್ರತಿಯೊಂದು ಇಂಚನ್ನು ಯಾರಾದರೂ ಪರೀಕ್ಷೆ ಮಾಡಿ ನೋಡಿದ್ದೀರಾ? ಸರಿ, ಯಾರಿಗಾದರೂ ಪರೀಕ್ಷೆ ಮಾಡಲಿಕ್ಕೆ ಆಗತ್ತಾ? ಒಂದು ಬಾವಿಯನ್ನೇ ಸಂಪೂರ್ಣವಾಗಿ ಎಲ್ಲ ಜಾಗದಲ್ಲೂ ಇದೆ ಹಿಂಗೆ ಇದೆ ಅಂತ ಹೇಳಲಿಕ್ಕೇನೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಹಾಗಾದರೆ ಈ ಬೈಬಲ್ ಸಮುದ್ರಕ್ಕಿಂತಲೂ ಆಳವಾದದ್ದು. ಇದನ್ನು ಪ್ರತಿದಿನ ಧ್ಯಾನಿಸುವಾಗ ಈ ಬೈಬಲ್ ವಾಕ್ಯಗಳು, ದೇವರ ವಾಕ್ಯಗಳು ಪ್ರತಿದಿನ ಹೊಸದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಾ? ನಂಬ್ತೀರಾ? ಒಪ್ಕೊಳ್ತೀರಾ? ಯಾಕೆಂದರೆ 2000 ವರ್ಷಗಳ ಹಿಂದೆ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಸಿದಂಥ ಈ ಬೈಬಲ್ ಪುಸ್ತಕ 1 ಲಕ್ಷ 2 ಲಕ್ಷ ಮಂದಿಗಿಂತ ಮೇಲೆ ಬೋಧನೆ ಮಾಡಿರ್ಬೋದ? ಬೋಧಕರು ಮಾಡಿರ್ಬೋದಾ? ಜಾಸ್ತಿನೇ ಇರ್ಬೋದು. ಆದರೆ ಎಲ್ಲರದ್ದು ಬೋಧನೆ ಒಂದೇ ಇದೆಯಾ? ಆದರೂ ಕೂಡ ಇದು ಇವತ್ತು ಕೂಡ ಹೊಸದಾಗಿದೆಯಾ? ಎಸ್. ಸೊ ಇದನ್ನು ಎಷ್ಟು ಕಲಿತರೂ ಕೂಡ ಸಾಕಾಗೋದಿಲ್ಲ. ಅಷ್ಟು ಆಳ, ಡೆಪ್ತ್ ದೇವರ ವಾಕ್ಯದಲ್ಲಿದೆ. ಸೊ ನಾನು ಯೇಸುವನ್ನು ಪೂರ್ಣವಾಗಿ ಕಂಡುಕೊಂಡಿದ್ದೀನಿ ಅಂತ ಹೇಳುವ ಮನುಷ್ಯ ನನ್ನ ಪ್ರಕಾರ ಇದುವರೆಗೂ ಯಾರೂ ಆಗಲಿಲ್ಲ, ಮುಂದೇನೂ ಆಗೋದು ಇಲ್ಲ. ಯಾಕೆಂದರೆ ಬೈಬಲ್ ಸ್ಕಾಲರ್ಗಳಿಗೆಲ್ಲ ಸ್ಕಾಲರ್ ಅಂತ ಹೇಳ್ಬೋದು ಸಂತ ಪೌಲರನ್ನು. ಆ ಪೌಲ ಹೇಳ್ತಾರೆ, ನನ್ನ ಯೇಸುವನ್ನು ನಾನು ಇನ್ನೂ ಅರಿಯಬೇಕು. ಹಾಗಾದರೆ ಅವರ ಸಂಪೂರ್ಣತೆಯನ್ನು ಅನುಭವಿಸಿದಂಥ ಪೌಲನೇ ನಾನು ಇನ್ನೂ ಅವರನ್ನು ಅರಿಬೇಕು ಅಂತ ಹೇಳಬೇಕಾದ್ರೆ
ಇನ್ನ ಯೇಸುವಿನ ಆ ಪ್ರೀತಿಯ ವಾಕ್ಯದ ಆಳ, ಉದ್ದ, ಎತ್ತರ ಎಷ್ಟಿರಬಹುದು? ಈ ಹುಡುಕಾಟದಲ್ಲಿ ನೀವು ಹೋದ್ರೆ ನಿಮ್ಮ ಜೀವನ ಒಂದು ದಿವಸವೂ ಕೂಡ ನಷ್ಟಪಟ್ಟು ಹೋಗೋದಿಲ್ಲ. ಯಾವಾಗೆಲ್ಲ ನನ್ನ ಯೇಸುವನ್ನ ನಾನಿನ್ನೂ ಅರಿಬೇಕು ಅಂತ ಹೇಳಿ ಅವರ ಆಳವನ್ನ, ಅವರ ಪ್ರೀತಿಯನ್ನ ನಾವು ಹುಡುಕ್ತಾ ಹೋದ್ರೆ, ಅವರನ್ನು ಹುಡುಕುವಾಗ ನಮ್ಮ ಒಳಗಡೆ ಆ ಬೆಂಕಿ ಹತ್ತಿ ಉರಿತಾನೆ ಇರ್ತದೆ. ಉದಾಹರಣೆಗೆ, ಎಮ್ಮಾವು ಗ್ರಾಮದ ಹಾದಿಯಲ್ಲಿ ಹೋದ್ರು ಅವರು, 11 ಕಿಲೋಮೀಟರ್ ಅಂತೆ ಹೋದ್ರು. ಹೋಗುವಾಗ ನುಸುಳಿಕೊಂಡ್ರು ಯೇಸು. ಅವ್ರ ಜೊತೆ ಮಾತನಾಡ್ತಾ ಇದ್ರು. ಕೊನೆಗೆ ರೊಟ್ಟಿ ಮುರಿದು ಅವರಿಗೆ ಕನ್ಫರ್ಮ್ ಆಯಿತು, ನಮ್ಮ ಜೊತೆ ಬಂದದ್ದು ಯೇಸು ಅಂತ. ಈಗ ಯೇಸು ಅಲ್ಲಿದ್ದಾರಾ? ಇಲ್ಲ. ಯೇಸು ಕಣ್ಮರೆಯಾದರು. ಈಗ ಹೋದಂಥ ಆ ಇಬ್ಬರು ಶಿಷ್ಯರು ವಾಪಸ್ ಇವಾಗ ಮಹದಾನಂದದಿಂದ, ಯಾಕೆ ಅವರಲ್ಲಿ ಮಹದಾನಂದ? ಈಗ ಅವರು ಧ್ಯಾನಿಸ್ತಾ ಇದ್ದಾರೆ. ಏನನ್ನ? ಅವರ ಮಧ್ಯೆ ಬಂದು ನುಸುಳಿಕೊಂಡ ಯೇಸುವನ್ನ ಧ್ಯಾನಿಸ್ತಾ ಇದ್ದಾರೆ. ಯೇಸುವಿನ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ನೋಡಿ ಪ್ರಿಯರೇ, ಯೇಸುವಿನ ಬಗ್ಗೆ ಚಿಂತೆ ಮಾಡುವಾಗ ನಿಮ್ಮ ಒಳಗಡೆ ಸಿಗುವಂತ ಒಂದು ದೊಡ್ಡ ಕೊಡುಗೆ ಅವರ ಮಹದಾನಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಬೇರೆ ಯಾರ ಬಗ್ಗೆ ನೀವು ಯೋಚನೆ ಮಾಡಿ, ಬೇರೆ ಯಾರ ಬಗ್ಗೆ ಚಿಂತನೆ ಮಾಡಿ, ಅವರದ್ದೇನಾಗಿರುತ್ತೋ ಪರಿಸ್ಥಿತಿ ಅದು ಅನುಭವಿಸ್ಲಿಕ್ಕಾಗತ್ತೆ. ಆದರೆ ಯೇಸುವನ್ನ ಅನುಭವಿಸುವಾಗ, ಯೇಸುವನ್ನ ಧ್ಯಾನಿಸಲು ನೀವು ಮನಸ್ಸು ಮಾಡುವಾಗ, ಯೇಸುವಿನ ಆನಂದ ನಿಮ್ಮ ಒಳಗಡೆ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಆದ್ದರಿಂದ ನಾವು ಎಷ್ಟು ಧ್ಯಾನಿಸ್ತೇವೆಯೋ, ಎಷ್ಟು ಆಳವಾಗಿ ಇನ್ನೂ ಬೆಳಿಬೇಕು ಅಂತ ಆಸೆ ಪಡ್ತೇವೆಯೋ, ಅಷ್ಟು ನಾವು ಬೆಳವಣಿಗೆಯನ್ನ ನಮ್ಮ ಜೀವಿತಗಳಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲ, ಆ ಬೆಳವಣಿಗೆಯಿಂದ ನಾನು, ನನ್ನ ಕುಟುಂಬದವರು ಕೂಡ ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡು ಒಂದು ಸಮೃದ್ಧಿಯಾದ ತಂದೆ ದೇವರು ಬಯಸಿದ ಆ ಒಂದು ಇಷ್ಟದಂತೆ ನಿಮ್ಮ ಕುಟುಂಬಗಳಲ್ಲಿ ನೀವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಆದ್ದರಿಂದ ಈ ದೇವರ ವಾಕ್ಯಗಳನ್ನ ನಾವು ಎಷ್ಟು ಕೇಳಿಸ್ಕೊಂಡ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ಕೆಲವರು ಗಂಟೆಗಟ್ಟಲೆ ಕೇಳಿಸ್ಕೊಂಡಿರ್ತಾರೆ. ಒಂದೇ ಒಂದು ಡಿಸ್ಟರ್ಬೆನ್ಸ್ ಅವರಲ್ಲಿ ಬಂದಾಗ ಈ 1 ಗಂಟೆದೇನಾಗತ್ತೆ? ಮರ್ತೋಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಈ 1 ಗಂಟೆಯ ಆ ಜೀವವುಳ್ಳ ವಾಕ್ಯಗಳು ಒಂದೇ ಒಂದು ಡಿಸ್ಟರ್ಬೆನ್ಸ್ ಆದಾಗ ಅದನ್ನು ಮರ್ತೋಗ್ತೀವಿ ನಾವು. ಅಂದ್ರೆ ಈ ಲೋಕದಲ್ಲಿರುವಂಥ ಸೈತಾನನ ಕುತಂತ್ರ ಅಷ್ಟು ಶಕ್ತವಾಗಿ ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ನಾವು ಅದಕ್ಕಿಂತಲೂ ಮಿಗಿಲಾಗಿ ದೇವರ ಫೆಲೋಶಿಪ್ ಅಲ್ಲಿ, ಅನ್ಯೋನ್ಯತೆಯಲ್ಲಿ ಇದ್ದಾಗ ಮಾತ್ರವೇ ಅವನನ್ನ ನಾವು ಸರಿಸಿ ದೇವರ ಜೊತೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಬರೀ ಕೇಳಿಸಿಕೊಳ್ಳೋರು ಮಾತ್ರ ನಾವು ಆಗ್ಬಾರ್ದು. ಆ ಕೇಳಿಸಿಕೊಂಡಂಥ ವಾಕ್ಯಕ್ಕೆ ಜೀವಿಸುವವರು ನಾನು ನೀವಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತಂದೆ ದೇವರು ಭೂಮಿಗೆ ಯೇಸುವನ್ನ ಕಳಿಸಿದ್ರು. ಈಗ ತಂದೆ ದೇವರ ಮಾತನ್ನ ಇಡೀ 33 ವರ್ಷದಲ್ಲಿ ಯೇಸು ಎಲ್ಲಾದರೂ ಮೀರಿದುಂಟಾ? ಹಲೋ, ನಾವು ಈಗ ಪ್ರಾರ್ಥನಾ ಕುಟುಂಬಕ್ಕೆ ಸೇರ್ಕೊಂಡಿದ್ದೀವಿ, ವಾಕ್ಯಗಳನ್ನು ಕೇಳಿಸ್ಕೊಂಡಿದ್ದೀವಿ. ನಾನು ನೀವು ಆ ವಾಕ್ಯಗಳನ್ನು ಕೇಳಿಸ್ಕೊಂಡು ನಾನು ನೀವು ಮೀರಿದುಂಟಾ? ಮೀರ್ತಾನೇ ಇದ್ದೀವಿ. ಅದಕ್ಕೆ ನಮ್ಮ ಜೀವನ ಹೆಂಗಾಗ್ತಾ ಇದೆ ಅಂದ್ರೆ ಹಿಂಗೋಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಒಂದು ಅಲೆಗಳ ರೀತಿಯಲ್ಲಿ ನಮ್ಮ ಜೀವನ. ಇವತ್ತು ಎಂಜಾಯ್ ಮಾಡ್ತೀವಿ ಆ ಡೇನ. ಕೆಲವರು ಹೇಳ್ತಾರೆ ಇವತ್ತು ಬಹಳ ಸುಂದರವಾಗಿತ್ತು ದಿನ. ನೆಕ್ಸ್ಟ್ ಡೇ ಯಾಕೋ ಗೊತ್ತಿಲ್ಲ ಇವತ್ತು. ಕಾರಣ ಏನಂದ್ರೆ, ಯೇಸು ಈ ಭೂಮಿಯಲ್ಲಿ 33 ವರ್ಷಗಳ ಕಾಲ ಅಪ್ಪನ ಮಾತನ್ನ ಎಲ್ಲೂ ಕೂಡ ಮರೆತಿಲ್ಲ. ಅವರ ಜೀವನಕ್ಕೆ ಅಳವಡಿಸಿಕೊಂಡು ಅದನ್ನು ಜೀವಿಸಿದರು. ಹಾಗಾಗಿ ಅವರಿಗೆ ಏರುಪೇರು ಏನೂ ಇಲ್ಲ ಇಲ್ಲಿ. ಬಟ್ ಲೋಕದಲ್ಲಿ ಕಾಣುವಾಗ ಏರುಪೇರು, ಬಟ್ ಇಲ್ಲಿ ಯಾವತ್ತೂ ಕೂಡ ಅವರಿಗೆ ಏರುಪೇರು ಇಲ್ಲ. ಅವರು ಆರಾಮಾಗಿ ಅವರು ಟ್ರಾವೆಲ್ ಮಾಡಿದರು 33 ವರ್ಷವನ್ನ. ನಾವು ಕೂಡ ಟ್ರಾವೆಲ್ ಮಾಡ್ಲಿಕ್ಕೆ ಆಗತ್ತೆ, ಆದರೆ ಸುಲಭ ಅಲ್ಲ. ಪ್ರಯಾಸ ಪಟ್ರೆ ಸಾಧ್ಯ ಆಗತ್ತೆ. ಪ್ರಯಾಸ ಪಡ್ಬೇಕು ನಾವು, ಸುಲಭ ಆಗೋದಿಲ್ಲ. ಹಾಗಾಗಿ ಇವತ್ತು ದೇವರ ವಾಕ್ಯಗಳ ಮುಖಾಂತರ ನಾವು ಧ್ಯಾನ ಮಾಡೋಣ.
13ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶ ವಾಕ್ಯ 23. ಮ್ಯಾಥ್ಯೂ ಚಾಪ್ಟರ್ 13 ವರ್ಸಸ್ 23. 13:23ನೇ ವಾಕ್ಯ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ. ಇಲ್ಲಿ ದೇವರು ಸಾಮತಿಯನ್ನು ವಿವರಿಸುತ್ತಾ ಆ ಸಾಮತಿಯ ಕೊನೆಯ ಭಾಗವನ್ನ ನಮ್ಗೆ ಹೇಳ್ತಿದ್ದಾರೆ. ಸಾಮತಿಯನ್ನೆಲ್ಲ ವಿವರಿಸಿದ ಮೇಲೆ ನನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ಗ್ರೋತ್, ನಾನು ಕೇಳಿಸ್ಕೊಂಡ ವಾಕ್ಯದಲ್ಲಿ ನಾನು ಫಲ ಅನುಭವಿಸಬೇಕು ಅನ್ನೋದಾದರೆ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನ ಯೇಸು ಹೇಳ್ತಿದ್ದಾರೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ. ಒಂದೇದು ಏನು ಮಾಡ್ತಾನೆ? ಒಂದು ಸ್ವಲ್ಪ ಎಲ್ಲ ಮಾತಾಡೋಣ. ಏನು ಮಾಡ್ತಾನೆ? ಹಾಗಾದರೆ ನಾವೇನು ಮಾಡಬೇಕು? ಫಸ್ಟ್ ಕೇಳಿಸ್ಕೋಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೋಬೇಕಾದ್ರೆ ನಮ್ಮ ಗಮನ, ನಮ್ಮ ಶ್ರದ್ಧೆ ಕೇಳಿಸಿಕೊಳ್ಳುವಂಥ ವಿಷಯದ ಮೇಲೆ ಕೇಂದ್ರೀಕೃತವಾಗಿರಬೇಕು. ಈಗ ಕೇಳಿಸ್ಕೊಳ್ಳುವಾಗ ಎರಡು ರೀತಿ ಕೇಳಿಸ್ಕೊಳ್ಳೋಕ್ಕಾಗತ್ತೆ. ಈ ಉದಾಹರಣೆಗೆ ಈ ಪ್ರೋಗ್ರಾಮ್ಸ್, ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಮಾಡುವಾಗ ಇಲ್ಲಿ ಕೆಲವರು ಏನೋ ಮಾತಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಕೆಲವರು ಅವರ ಕುಟುಂಬದ ವಿಷಯಗಳು, ಅವರ ಸಮಾಚಾರಗಳನ್ನು ವಿಚಾರಿಸ್ಕೊಂತ ಕೂತ್ಕೊಂಡಿರ್ತಾರೆ. ಬಟ್ ಅವರು ಕೇಳಿಸ್ಕೊತಾ ಇರ್ತಾರೆ. ಬಟ್ ಅವ್ರಿಗೇನಾದ್ರೂ ಅದು ಪ್ರಯೋಜನ ಆಗತ್ತಾ? ಇಲ್ಲ. ಅರೆ ಬರೆ ಕೇಳ್ತಾರೆ. ಆಮೇಲೆ ಏನು ಹೇಳಿದವರು ಅಂತ. ಅವ್ರು ಇಲ್ಲೇ ಇದ್ದಾರೆ, ಬಟ್ ಅವ್ರು ಕೇಳಿಸ್ಕೊತಾ ಇದ್ದಾರೆ, ಬಟ್ ಅವರ ಶ್ರದ್ಧೆ ಅದರಲ್ಲಿಲ್ಲ. ಎರಡು ಕಡೆನೂ ಇದ್ದಾರೆ. ಆ ರೀತಿ ಕೇಳಿಸ್ಕೊಂಡಾಗ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ಬೇಕಾದ್ರೆ ದೇವ್ರ ವಾಕ್ಯನ ಹೆಂಗೆ ಕೇಳಿಸ್ಕೋಬೇಕಂದ್ರೆ, ಲವರ್ಸ್ ಮಾತಾಡ್ತಾರಲ್ವಾ, ಊಟ ಆಯ್ತಾ, ಚೆನ್ನಾಗಿದ್ದೀರಾ, ಬೇರೆ ಪಕ್ಕದಲ್ಲಿ ಇನ್ನೊಬ್ರಿಗೆ ಕೇಳಿಸಬಾರ್ದು, ಇವರಿಬ್ಬರೇ ಮಾತಾಡಬೇಕು. ಅವ್ರ ಸ್ವರ ಇವ್ರಿಗೆ ಕೇಳಬೇಕು, ಇವ್ರ ಸ್ವರ ಅವ್ರಿಗೆ ಕೇಳಬೇಕು. ನೀವಿಬ್ರು ಲವರ್ಸ್ ಮಾತಾಡುವಾಗ, ನೀವು ನೋಡಿರ್ತೀರಲ್ವಾ, ಅನುಭವ ಇದೆ ಅಲ್ವಾ, ಅವರಿಬ್ಬರು ಮಾತಾಡುವಾಗ ಪಕ್ಕದಲ್ಲಿ ಏನಾದರೂ ಸೌಂಡ್ ಆದ್ರೆ ಏನು ಮಾಡ್ತಾರೆ ಹೇಳಿ? ನೀವೇನು ಮಾಡಿಲ್ಲ, ಏನು ಮಾಡಬೇಕು ಗೊತ್ತಾಗಲ್ವಾ? ಅಲ್ಲಿ ಈಗ ನಾನು ಜೋಸಬಣ್ಣ, ನಾನು ದೊಡ್ಡವನು ಸ್ವಲ್ಪ, ಅವರು ಚಿಕ್ಕವರು, ಅದರಿಂದ ನಾನು ಗಂಡ, ಅವ್ರ ಹೆಂಡ್ತಿ. ಓಕೆನಾ? ಓಕೆ. ಈಗ ಗಂಡ ಹೆಂಡ್ತಿ ಅಲ್ಲ, ಲವರ್ಸ್ ನಾವಿಬ್ರು. ಈಗ ನಾನು ಫೋನ್ ಮಾಡ್ತೇನೆ, ಇಲ್ಲಿ ಸುತ್ತಲೂ ಜ್ಯೋತಮ್ಮ, ರೀಟಮ್ಮ, ಎಲ್ಲ ಅಮ್ಮಂದರು ಇಲ್ಲಿದ್ದಾರೆ. ಈಗ ನನ್ನ ಲವರ್ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಇವರು ಬಡ 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 ಮಾತಾಡ್ತಿದ್ದಾರೆ. ನಾನೇನು ಮಾಡ್ತೀನಿ? ಈಗ ಬೇರೆ ಕಡೆ ಬಂದ್ಬಿಡ್ತೀನಿ. ಯಾಕೆ? ಉದ್ದೇಶ ಏನು? ಅವರದ್ದು ನನಗೆ ಕೇಳಿಸ್ತಾ ಇಲ್ಲ. ಅವ್ರ ಮಾತು ನಾನು ಕೇಳಿಸ್ಕೋಬೇಕು, ಅದು ನನಗೆ ಭಾಳ ಇಂಪಾರ್ಟೆಂಟ್. ಅದರಿಂದ ಇವರನ್ನ ಬಿಟ್ಟು ನಾನು ದೂರ ಹೋಗ್ತೇನೆ. ಯಾಕೆಂದರೆ ಒಂದೇ ಉದ್ದೇಶ, ಅವ್ರ ಮಾತು ನಾನು ಕೇಳಿಸ್ಕೋಬೇಕು. ಇಂಥ ದಾಹ ಯೇಸುವಿನ ಮಾತುಗಳಲ್ಲಿ ನಿಮಗೆ ಬಂದರೆ ನಿಮ್ಮ ಜೀವನದಲ್ಲಿ ಎಂಥ ಒಂದು ಬೆಳವಣಿಗೆಯನ್ನು ಪವಿತ್ರಾತ್ಮರು ಕೊಡ್ತಾರಂದ್ರೆ ಊಹಿಸ್ಲಿಕ್ಕಾಗಲ್ಲ ಪ್ರಿಯರೇ. ಈ ದಾಹ ನಮ್ಮಲ್ಲಿ ಬರಬೇಕು. ನಾವು ವಾಕ್ಯ ಕೇಳಿಸ್ಕೊತಾ ಇದ್ದೀವಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಗ್ರೋತ್ ನಮಗೆ ಯಾವಾಗ ಆಗುತ್ತೆ ಅಂದರೆ, ಈ ರೀತಿ ಹಂಬಲಿಸಿ ನಾವು ಕೇಳಿಸ್ಕೊಳ್ಳುವಾಗ. ಅದರಿಂದ ಕೇಳಿಸ್ಕೊಳ್ಳುವಾಗ ಏಕಾಗ್ರತೆ ಇರಬೇಕು. ಕೆಲವರು ಏನೋ ಮಾಡ್ತಿರ್ತಾರೆ, ಕುತ್ಕೊಂಡೇ ಇರ್ತಾರೆ ದೇವರ ವಾಕ್ಯ ಕೇಳಲಿಕ್ಕೆ, ಏನೋ ಮಾಡ್ತಿರ್ತಾರೆ, ಎಲ್ಲೋ ನೋಡ್ತಾ ಇರ್ತಾರೆ. ಇಲ್ಲಿ ಕೆಲವರು ಒಳ್ಳೆ ರೀತಿಯಲ್ಲಿ ವರ್ಷಿಪ್ ಲೀಡ್ ಮಾಡ್ತಿರ್ತಾರೆ. ಅವ್ರ ಪಾಡಿಗೆ ಅವರು ಏನೋ ಅವ್ರದ್ದೇ ಕನಸು. ಆ ರೀತಿಯಲ್ಲಿದ್ದಾಗ ನಾವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗ್ಲಿಕ್ಕಾಗಲ್ಲ, ಗ್ರೋತ್ ಆಗ್ಲಿಕ್ಕಾಗಲ್ಲ. ಇವತ್ತೆಷ್ಟೋ ಮಂದಿ ಉದಾಹರಣೆಗೆ ನನ್ನ ಜರ್ನಿಯಲ್ಲೇ ನಾನು ಹೇಳ್ತೇನೆ, ನನ್ನ ಜೊತೆ ಸುಮಾರು ಒಂದು 25ರಿಂದ 30 ನನ್ನ ಬ್ಯಾಚ್ 1995 ಆ ಸಂದರ್ಭದಲ್ಲಿ ನನ್ನ ಜೊತೆ ಬಂದವರು ಒಂದು 20ರಿಂದ 25 ಜನ ಇರ್ಬೋದು. ಪ್ರಿಯ ಸಹೋದರ ಸಹೋದರಿ, ಇವತ್ತು ಯಾರು ಕೂಡ ಮಿನಿಸ್ಟ್ರಿಯಲ್ಲಿಲ್ಲ, ಯಾರೂ ಇಲ್ಲ. ಕಾರಣ ಏನು? ಅವ್ರಿಗೆ ಆಸಕ್ತಿ ಇತ್ತು, ಹಂಬಲ ಇತ್ತು, ದೈವಾನುಭವ ಕೊಟ್ಟರು ದೇವರು, ಎಲ್ಲ ಇತ್ತು. ಆದರೆ ಯಾಕೆ ದೃಢವಾಗಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ಸರಿಯಾದ ರೀತಿಯ ವಾಕ್ಯದ ಕಲಿಕೆ ಅಥವಾ ಗ್ರಹಿಕೆ, ಅಥವಾ ಆ ವಾಕ್ಯ ಅವರಲ್ಲಿ ಮಾಂಸ ಧರಿಸಲಿಲ್ಲ. ಅಲ್ಲ, ನಾವು ಧರಿಸ್ಕೊಂಡಿಲ್ಲ. ಪ್ರತಿಯೊಬ್ಬರಲ್ಲಿ ದೇವರು ಇರ್ಲಿಕ್ಕೆ ಇಷ್ಟಪಡ್ತಾರೆ, ಬಟ್ ಅದನ್ನು ನಾವು ಮಾಂಸ ಧರಿಸ್ಕೊಳ್ಳಿಲ್ಲವಾದರೆ, ಆ ವಾಕ್ಯವನ್ನು ನಾನು
ಅನುಭವಿಸ್ಲಿಲ್ಲವಾದ್ರೆ ದೇವರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಎಲ್ರಿಗೂ ಕೂಡ ಏನು ಮಾಡಿದ್ದಾರೆ, ಆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಸೊ ದೇವರ ದೊಡ್ಡ ಕೊಡುಗೆ ಅದು. ಆ ದೇವರಿಗಿಷ್ಟ ಫೋರ್ಸ್ಫುಲ್ಲಿ ನೀವು ಮಾಡೋದಲ್ಲ, ಇಷ್ಟಪಟ್ಟು ಮಾಡೋದು ದೇವರಿಗಿಷ್ಟ. ಹಾಲೆಲೂಯ, 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 ಹಾಲೆಲೂಯ. ಈಗ ಗ್ಲೆನ್ ಇಲ್ಲಿದ್ದಾರೆ, ಓಕೆನಾ? ಇವಾಗ ಬೆಂಗಳೂರವರು ಅಲ್ವಾ? ಓಕೆ. ಈಗ ಅವ್ರ ಮಮ್ಮಿ ಡ್ಯಾಡಿ ಇಲ್ಲ ಇದ್ದಾರೆ. ಈಗ ಹೋಗ್ಬೇಕಾದ್ರೆ ಹೋಗಿ ಒಂದು ಹಗ್ ಮಾಡಿ ಒಂದು ಕಿಸ್ ಕೊಟ್ಟು ಮಮ್ಮಿ ಡ್ಯಾಡಿ ಬಾಯ್ ಅಂತ ಹೋಗುವಾಗ ಒಂದು ಆನಂದ. ಈಗ ಅವರೇನೆ ಬಾರೋ ಒಂದು ಮುತ್ತು ಕೊಡೋ, ಚೆನ್ನಾಗಿರುತ್ತಾ ಅದು? ಚೆನ್ನಾಗಿರುತ್ತಾ? ಏನೋ ಅದು ಚೆನ್ನಾಗಿರಲ್ಲ ಅಲ್ವಾ? ಅದೇ ಪ್ರಕಾರ ನಾನು ಆಸೆ ಪಡಬೇಕು, ನನ್ನ ಯೇಸುವನ್ನ ಇನ್ನೂ ಹೆಚ್ಚಾಗಿ ನನ್ನಲ್ಲಿ ನಾನು ತುಂಬಿಸ್ಕೊಂಡು ನನ್ನ ಯೇಸುವನ್ನು ನಾನು ಪ್ರಕಟಪಡಿಸಬೇಕು. ನಾನು ಫಲಭರಿತನಾಗಿ ಫಲಭರಿತಳಾಗಿ ಈ ಭೂಮಿಯಲ್ಲಿ ಜೀವಿಸಬೇಕನ್ನುವ ಹಂಬಲ ಆಸೆ ನನಗೆ ನಿಮಗೆ ಇದ್ದರೆ ಖಂಡಿತವಾಗ್ಲೂ ಪ್ರಿಯರೇ, ದೇವರು ನಿಮ್ಮ ಆಸೆಗಿಂತಲೂ ಆಕಾಂಕ್ಷೆಗಿಂತಲೂ ಮಿಗಿಲಾಗಿ ನಿಮ್ಮ ಜೀವಿತದಲ್ಲಿ ಅವರು ಪ್ರವರ್ಧಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಸೊ ಆ ರೀತಿಯಲ್ಲಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇನ್ನೊಬ್ಬನು ಕೇಳಿಸಿಕೊಳ್ಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ. ಏನು? ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ. ಮೊದಲನೇದಾಗಿ ಫಸ್ಟ್ ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಕೇಳಿದ್ದನ್ನು ಗ್ರಹಿಸಿಕೊಳ್ಳುತ್ತಾನೆ. ಕೇಳಿದ್ದನ್ನು ಇವತ್ತು ಬೋಧನೆ ಒಂದು ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಏನಂತ? ನೀವು ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ. ಇದು ದೇವರು ವಾಕ್ಯ ಮಾತಾಡಿದ್ರು. ಇವತ್ತು ಒಂದು ಉದಾಹರಣೆಗೆ ಎಲ್ಲೋ ಹೋದ್ರಿ, ನೀವು ಒಂದು ವಾಕ್ಯವನ್ನ ಮಾತಾಡಿದ್ರು, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ. ನೀವು ಕೇಳಿಸ್ಕೊಂಡ್ರಿ, ಮನೆಗೋದ್ರಿ, ಅಲ್ಲಿ ನಿಮ್ಮನ್ನು ಯಾರೋ ಒಬ್ರು ದ್ವೇಷಿಸ್ತಾ ಇದ್ದಾರೆ. ನೀವೇನು ದ್ವೇಷ ಮಾಡ್ತಾ ಇಲ್ಲ, ನಿಮ್ಮನ್ನು ಅವರು ದ್ವೇಷಿಸ್ತಾ ಇದ್ದಾರೆ ಸುಮ್ಮನೆ ಕಾರಣ ಇಲ್ಲದೆ. ಅವ್ರಿಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಬಗ್ಗೆ ಕೆಟ್ಟ ಮಾಹಿತಿ ಹೋಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಅವ್ರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ಅದು ನಿಮಗೆ ಗೊತ್ತಿದೆ. ಬಟ್ ಇಲ್ಲಿ ದೇವರು ಮಾತಾಡಿದ್ರು, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ. ಅಥವಾ ನಿಮಗೆ ಅವರು ಸಹಿಸಲಾಗದ ಒಂದು ವಂಚನೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಆ ರೀತಿನೇ ಇಟ್ಕೊಳ್ಳೋಣ. ಈಗ ನೀವು ಇಲ್ಲಿ ಬೋಧನೆ ಕೇಳಿ ಮನೆಗೋಗಿ ನೀವು ಈ ವಾಕ್ಯವನ್ನ ನೀವು ಕೇಳಿಸ್ಕೊಂಡು ಗ್ರಹಿಸಿಕೊಂಡವರಾದ್ರೆ ಏನ್ ಮಾಡ್ತೀರಾ? ಹೇಳೋಕ್ಕೂ ಕಷ್ಟ ಆಗ್ತಿದ್ಯಾ? ಏನ್ ಮಾಡ್ತೀರಾ? ಅವ್ರನ್ನ ನೋಡೋದೇ ಇಲ್ಲ ನೀವು. ಆ ಶತ್ರು ಕೂಡ ನಿಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಾನಂದ್ರೆ ಯೇಸುವಾಗಿ ಕಾಣಿಸ್ತಾನೆ. ಹಲ್ಲೆಲೂಯಾ. ಆ ಶತ್ರು ಕೂಡ ನಿಮ್ಮ ಕಣ್ಣಿಗೆ ಏನಾಗಿ ಕಾಣಿಸ್ತಾನೆ? ಯೇಸುವಾಗಿ ಕಾಣಿಸ್ತಾನೆ. ಸ್ಟೀಫನ್ ಸಾಯ್ತಾ ಇದ್ದಾನೆ. ಮೈಲ್ಸ್ ಅಂದ್ರೆ ಸ್ಟೀಫನ್ ಅಲ್ಲ, ಬೈಬಲ್ ಸ್ಟೀಫನ್. ಓಕೆನಾ? ಬೈಬಲಲ್ಲಿ ಸ್ಟೀಫನ್ ಇದ್ದಾನೆ, ಓಕೆನಾ? ಓಕೆ. ಈ ಸ್ಟೀಫನ್ ಏನ್ ಮಾಡ್ತಾ ಇದ್ದಾನೆ? ಯೇಸು ಅವನಲ್ಲಿ ತುಂಬಿಕೊಂಡು ಯೇಸುವನ್ನ ಮಹಿಮೆ ಪಡಿಸುವಾಗ, ಬೋಧನೆ ಮಾಡುವಾಗ ಸಿಟ್ಟು ಬಂದ್ಬಿಡ್ತು ಅವನಿಗೆ. ಎಲ್ರಿಗೂ ನಾನು ದೇವ್ರನ್ನ ಕಾಣ್ತಾ ಇದ್ದೀನಿ ಅನ್ನುವಾಗ, ದೇವ್ರನ್ನ 4,000-6,000 ವರ್ಷಗಳಿಂದ ನಾವು ನೋಡಕ್ ಕಾಯ್ತಾ ಇದ್ದೀವಿ. ಸೀನಾಯಿ ಪರ್ವತದಲ್ಲಿ ಮೋಶೆಗೆ ಕಾಣಲಿಲ್ಲ, ಅವರು ಅಲ್ಲಿದ್ದಂಥ 6 ಲಕ್ಷ ಜನರಿಗೆ ಕಾಣಲಿಲ್ಲ. ಇವನ್ ಯಾವನೋ ನೆನ್ನೆ ಮೊನ್ನೆ ಬಂದೋನು ದೇವ್ರನ್ನ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾನಲ್ಲ ಅಂತೇಳಿ ಸಿಟ್ಟು ಬಂದು ಕಲ್ಲುಗಳನ್ನು ಹೊಡೆದ್ರು. ಕೊನೇ ಉಸಿರು ಹೋಗ್ತಾ ಇದೆ. ಹೋಗುವಾಗ ಕೂಡ ಅವನೇನ್ ಹೇಳ್ತಾನೆ? ಅಪ್ಪ ತಂದೆಯಾದ ದೇವರೇ, ಇವರು ಏನ್ ಮಾಡ್ತಾ ಇದ್ದಾರೋ ಇವರಿಗೆ ಗೊತ್ತಿಲ್ಲ, ಇವರನ್ನ ಅಂದ್ರೆ ಆತನಲ್ಲಿ ಯೇಸು ಸಂಪೂರ್ಣವಾಗಿ ಲೀನವಾಗಿ ಹೋಗಿದ್ದಾರೆ, ಒಂದಾಗಿ ಹೋಗಿದ್ದಾರೆ. ಆತನು ಯೇಸುವಿನಲ್ಲಿ ಒಂದಾಗಿ ಹೋಗಿದ್ದಾನೆ. ಆದ್ದರಿಂದ ಆ ಯೇಸುವಿನ ಸ್ವಭಾವ ಅವನ ಮುಖಾಂತರ ಪ್ರಕಟವಾಗ್ತಾ ಇದೆ. ಇವತ್ತು ನೀವು ವಾಕ್ಯವನ್ನ ಕೇಳಿಸ್ಕೊಂಡಿದ್ದೀರಿ, ಅದನ್ನ ಗ್ರಹಿಸ್ಕೊಂಡಿದ್ದೀರಿ ಅಂದ್ರೆ ಆ ವಾಕ್ಯವನ್ನ ನೀವು ನಿಮ್ಮ ಜೀವನದಲ್ಲಿ ಪಾಲಿಸ್ತೀರಾ. ಹಲ್ಲೆಲೂಯ. ಇವತ್ತು ಅದಾಗ್ತಾ ಇಲ್ಲ ಅಂದ್ರೆ ಬರೀ ನೀವು ಕೇಳಿಸ್ಕೊಂಡು ಹೋಗ್ತಾ ಇದ್ದೀರಾ. ಪ್ರಿಯ ಸಹೋದರ ಸಹೋದರಿಯರೇ, ನಂಜನಗೂಡವ್ರು ಮಾತ್ರ ಅಲ್ಲ, ಈ ಒಂದು ಮಾಧ್ಯಮದ ಮುಖಾಂತರ ಯಾರೆಲ್ಲ ಆಲಿಸ್ತಾ ಇದ್ದೀರೋ ಒಬ್ಬೊಬ್ಬರು ಕೂಡ ಕೇಳಿಸ್ಕೊಳ್ಳೋರಾಗೋದು ದೇವರಿಗಿಷ್ಟ ಇಲ್ಲ. ಅದನ್ನ ಗ್ರಹಿಸಿಕೊಳ್ಳುವ ಮಕ್ಕಳು ನಾನು ನೀವಾಗಬೇಕು. ಹಾಲೆಲೂಯ, ಹಾಲೆಲೂಯ. ಎಲ್ಲಿಯವರೆಗೆ ಗ್ರಹಿಕೆ ಆಗ್ಲಿಲ್ಲ ಜೀವಿಸಕ್ಕಾಗೋದಿಲ್ಲ. ಗ್ರಹಿಕೆ ಆದ್ರೆ ನಿಮ್ಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಜೋಸಫಣ್ಣ, ನಾಳೆಯಿಂದ ನೀವು ಸಂತರಿಗೆಲ್ಲ ಒಂದು ಆರಾಧನೆ ಮಾಡ್ಬೇಕಾಯ್ತಾ?
ಮೈಕ್ ತಗೋಬರ್ತೀನಿ ಇವಾಗ ಅಲ್ಲಿಗೆ. ಆಗತ್ತ ಆರಾಧನೆ ಮಾಡಕ್ಕೆ? ಆಗಲ್ಲ. ಗ್ರಹಿಕೆ ಆಗ್ಬಿಟ್ಟಿದೆ. ಏನಂತ? ಯೇಸು ಒಬ್ರೇ, ದೇವರೊಬ್ರೇ. ಇವರೆಲ್ಲರೂ ಕೂಡ ಯೇಸುವನ್ನ ಹಿಂಬಾಲಿಸಿ ಯೇಸುವಿಗಾಗಿ ಜೀವಿಸಿದವರು. ಇವರಿಗೆ ಗೌರವ, ಆರಾಧನೆ ಒಬ್ಬರಿಗೇನೆ. ನಿಮಗೆ ಗ್ರಹಿಕೆ ಆದಾಗ ನಿಮ್ಮಿಂದ ಯಾರು ಏನೋ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಒಳಗಡೆ ಆ ಕನ್ವಿಕ್ಷನ್ ಬಂದಾಗ ನಿಮ್ಮನ್ನು ಯಾರು ಏನೋ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಈ ಕನ್ವಿಕ್ಷನ್ ಇಲ್ಲಿರುವ ನಿಮಗೆ ಮಾತ್ರ ಅಲ್ಲ, ಇಡೀ ನಂಜನಗೂಡು ಪ್ರತಿಯೊಂದು ಕುಟುಂಬದಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ದೇವರು ಕೊಡಲಿ ಅಂತ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿವಸ ಈ ಆಲಯದಲ್ಲಿ ದೇವರ ವಾಕ್ಯಗಳನ್ನು ತುಂಬಿದಂಥ ದೇವ ಜನರು, ದೇವ ಮಕ್ಕಳು ಈ ಆಲಯದಲ್ಲಿ ಕೂತ್ಕೊಂಡು ಆರಾಧನೆ ಮಾಡುವಂತ ಆಗಬೇಕು ಪ್ರಿಯರೇ. ಹಲ್ಲೆಲೂಯ. ನಾನು ನಂಬ್ತೀನಿ ಆಗತ್ತೆ. ಹಲ್ಲೆಲೂಯ. ಯಾಕಂದ್ರೆ ನಾನು ಇದನ್ನು ಹೇಳಿದ್ದೀನಿ, ಎಲ್ಲಿ ಹೇಳಿದ್ದೀನಿ ನನಗೆ ನೆನಪಿಲ್ಲ, ಹೇಳಿದ್ದೀನಿ. ಒಂದು ಸಭೆ ಫಾಸ್ಟರ್, ನಿಮಗೆ ನೆನಪಿದ್ರೆ ಹೇಳಿದ್ದೀನ. ಒಂದು ಪಾಸ್ಟರ್, ಅವರಿಗೆ ಕನಸು ಏನು ಗೊತ್ತಾ? ಒಂದು ಆಲಯ, ಅಂದರೆ ದೊಡ್ಡ ಆಗಿನ ತುಂಬ ವರ್ಷಗಳ ಹಿಂದೆ ತಮಿಳುನಾಡಲ್ಲಿ ದೊಡ್ಡ ಒಂದು ಆಲಯ. ಆ ಆಲಯದಲ್ಲಿ ಸುಮಾರು 1,000 ಎಷ್ಟೋ ಸಾವಿರ ಚೇರುಗಳನ್ನು ಹಾಕಿ ಪ್ರತಿದಿನ ಆ ಚೇರುಗಳನ್ನು ಒರೆಸುವಾಗ ಅವ್ರು ಹೇಳ್ತಾ ಇದ್ದಿದ್ದು, ಯೇಸುವೆ ನಿನ್ನ ಮಗ ಇಲ್ಲಿ ಬಂದು ಕೂತ್ಕೊಳ್ಳಿ, ಯೇಸುವೆ ನಿನ್ನ ಮಗ ಒಂದು ಕೂತ್ಕೊಳ್ಳಿ. ಇಲ್ಲಿಂದ ನಾನು ಬೋಧನೆ ಮಾಡುವಾಗ ಎಲ್ಲ ನಿನ್ನ ಮಕ್ಕಳು ಕೂತ್ಕೊಂಡು ನಿನ್ನ ವಾಕ್ಯವನ್ನು ನಾನು ಬೋಧನೆ ಮಾಡೋದನ್ನು ಅವ್ರು ಕೇಳಿಸ್ಕೊಳ್ಬೇಕು. ಆ ಕನಸು ಆತನಿಗಿತ್ತು. ದಿನ ಅದೇ ಕೆಲಸ. 4 ಜನ 5 ಜನ ಬರ್ತಾ ಇದ್ರು. ಆದರೂ ಕೂಡ ಎಷ್ಟು ಚೇರ್ ಹಾಕಿದ್ದಾನೋ ಅಷ್ಟು ಚೇರನ್ನು ಒರೆಸೋದು. ಇಲ್ಲಿ ಒಂದು ದಿವಸ ನಿನ್ನ ಮಗ ಬಂದು ಕೂರ್ತಾನೆ, ಒಂದು ದಿವಸ ನಿನ್ನ ಮಗಳು ಬಂದು ಕೂರ್ತಾಳೆ. ಪ್ರಿಯ ಸಹೋದರ ಸಹೋದರಿ, ಸುಮಾರು 4-5 ವರ್ಷಗಳು ಕಳೆದ ನಂತರ ಒಂದು ದಿವಸ ಒಂದು ಆರಾಧನೆಗೆ ಆ ಇಡೀ ಚರ್ಚ್ ಫುಲ್ ಮಾಡಿದ್ರು ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಅದೇ ವಿಶ್ವಾಸದಲ್ಲಿ ನಾನು ಹೇಳ್ತೇನೆ, ಒಂದು ದಿವಸ ಈ ಆಲಯ ದೇವರ ಆತ್ಮನಿಂದ ತುಂಬಲ್ಪಟ್ಟ ಮಕ್ಕಳು ಬಂದು ಕೂತ್ಕೊಂಡು ಒಂದು ದಿವಸ ಈ ದೇವಾಲಯದಲ್ಲಿ ಪೀತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅದು ನಿಮ್ಮಿಂದನೇ ಮಾಡಿಸ್ತಾರೆ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್ ಅಂತ ಹೇಳ್ರಿ. ಹಲ್ಲೆಲೂಯ. ಇನ್ಮೇಲೆ ಬೆಲ್ಲ ಏನಾದರೂ ತಗೋಬನ್ನಿ, ಕೊಟ್ಟು ಆಮೇಲೆ ಹೇಳ್ಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದರಿಂದ ನಾವು ನಿಜವಾಗಲೂ ವಾಕ್ಯಗಳನ್ನು ಕೇಳಿಸ್ಕೊಳ್ಳೋರು ಮಾತ್ರ ಅಲ್ಲ, ಗ್ರಹಿಕೆ ನಮಗಾಗಬೇಕು. ಆ ವಾಕ್ಯದ ಗ್ರಹಿಕೆ, ಏನು ಈ ವಾಕ್ಯ ಹೇಳ್ತದೆ, ಈ ವಾಕ್ಯ ಏನನ್ನು ಕಲಿಸ್ತದೆ, ಈ ವಾಕ್ಯಕ್ಕೆ ನಾನು ಹೇಗೆ ಸ್ಪಂದಿಸಬೇಕು, ಈ ವಾಕ್ಯವನ್ನು ನಾನು ಹೇಗೆ ರಿಯಾಕ್ಟ್ ಮಾಡಬೇಕು, ಅದನ್ನು ನಾವು ಕಲ್ತ್ಕೊಂಡಾಗ, ಗ್ರಹಿಕೆ ಆದಾಗ ಖಂಡಿತ ಆ ವಾಕ್ಯ ನಮ್ಮಲ್ಲಿ ಮಾಂಸ ಧರಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬನು ಕೇಳಿಸ್ಕೊಳ್ತಾನೆ, ಇನ್ನೊಬ್ಬರನ್ನು ಗ್ರಹಿಸ್ಕೊಳ್ತಾನೆ, ಇನ್ನೊಬ್ಬನು ಫಲಪ್ರದವನಾಗಿ 100ರಷ್ಟು 60ರಷ್ಟು 30ರಷ್ಟು ಫಲ ಕೊಡುತ್ತಾನೆ. ಒಂದು ಕೇಳಿಸ್ಕೊಳ್ಬೇಕು, ಎರಡನೇದು ಗ್ರಹಿಸ್ಕೋಬೇಕು. ಈ ಕೇಳಿಸಿಕೊಂಡು ಗ್ರಹಿಸಿಕೊಂಡಾಗ ಅವನು ಫಲಪ್ರದನಾಗುತ್ತಾನೆ. ಈ ಫಲಪ್ರದನಾದವನು 30ರಷ್ಟು ಕೊಡ್ತಾನಂತೆ, 60ರಷ್ಟು, ಆಮೇಲೆ 100ರಷ್ಟು. ಏನು 30, 60, 100? 60, 90 ಫುಲ್ ಬಾಟಲ್ ಏನು? 60, 30, 60, 90 ಏನು? ಅದೇ ಫಲ. ಹೇಗೆ ಅದು? ಬರಲ್ಲ ಜೊತೆಕ. ನೀವು ಪ್ರೀಚ್ ಮಾಡೋಕ್ಕಾಗತ್ತೆ, ನೀವು ದೇವ್ರಿಗೆ ಯಾಮರಿಸ್ತಾ ಇದ್ದೀರ ಅಷ್ಟೇ. ಹಲ್ಲೆಲೂಯ. ನೋಡಿ, ಎಲ್ಲ ಬುದ್ಧಿವಂತರಿದ್ದಾರೆ, ಬುದ್ಧಿ ಇದೆ, ಆದರೂ ಕೂಡ ಹೇಳಿಬಿಟ್ರೆ ಸಿಕ್ಕಾಕೋಗ್ಬಿಡ್ತೀವಿ ಅಂತ ನಾವೆಲ್ಲೂ ಕರ್ಕೊಂಡೋಗಲ್ಲ ನಿಮ್ಮನ್ನ. ನೀವಿರೋ ಜಾಗದಲ್ಲೇ ಹಬ್ಬಿ ಹರಡಬೇಕು. ನೀವು 30ರಷ್ಟು 60ರಷ್ಟು 100ರಷ್ಟು ಅಂದರೆ ಏನು ಗೊತ್ತಾ? ನೀವು ನಿಮ್ಮನ್ನ 100% ಬಿಟ್ಕೊಟ್ಟು 100% ದೇವರೇ ನೀವು ನನ್ನ ಮುಖಾಂತರ ಚಲಿಸ್ರಿ ಅಂದರೆ ದೇವರು ನಿಮ್ಮ ಮುಖಾಂತರ 100% ಚಲಿಸ್ತಾರೆ. ನೀವು 60% ಬಿಟ್ಕೊಟ್ಟು 60% ಚಲಿಸ್ರಿ ಅಂದರೆ 60% ಚಲಿಸ್ತಾರೆ. ನೀವು 30ರಷ್ಟು ಕಾರ್ಯ ಮಾಡ್ತೀನಿ ಅಂದರೆ 30ರಷ್ಟು ಕಾರ್ಯ ಮಾಡ್ತಾರೆ. ಆದರೆ ದೇವರಿಗಿಷ್ಟ ಏನು ಗೊತ್ತಾ? ನನ್ನ ಮಗನು ನನ್ನ ಮಗಳು 100 ಅವರಂತೆ 100ರಷ್ಟು ಫಲ ಕೊಡಬೇಕು ಅಂತ ಅವ್ರಿಗೆ ಆಸೆ. ಸರಿ, ಆಗ್ಲಿಲ್ವಾ? ನಿನಗೆ ಮಕ್ಕಳಿದ್ದಾರೆ, ಕೆಲವ್ರಿಗೆ 9 ಜನ ಮಕ್ಕಳು, ಕೆಲವ್ರಿಗೆ 2 ಮಕ್ಕಳು, ಈಗೆಲ್ಲ 2 ಮಕ್ಕಳು, ಅದು ಹೋದ್ರೆ ಒಬ್ಬನೇ ಮಗ,
ಈ ತರ ಎಲ್ಲ ಇದೆ. ಸೊ ಈ ಜಂಜಾಟದಲ್ಲಿ ಇದೀರಾ, ಓಕೆ. 30 ಆದ್ರೂ 60 ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಒಟ್ಟು ಫಲ ಕೊಡ್ಲೇಬೇಕು. ಝೀರೋ ಇಲ್ಲ, ಝೀರೋ ಇಲ್ಲ. ಮೂರು ವ್ಯಕ್ತಿಗಳಿಗೆ ನಾಣ್ಯಗಳನ್ನು ಕೊಡ್ತಾರಲ್ವಾ, ಒಬ್ಬನಿಗೆ 10, 5, ಒಬ್ಬ ಕೊನೆಯಲ್ಲಿ ಬಚ್ಚಿಟ್ಟು ಅವನಿಗೆ ಏನಂತ ಹೇಳಿದ್ರು? ಎಲ್ಲ ಮೈಗಳ್ಳ ಸೇವಕ. ಬಡ್ಡಿಗಾದ್ರೂ ಬಿಡಬೇಕಾಗಿತ್ತಲ್ಲ ಮಗನೇ, ದುಷ್ಟನಾ? ದುಷ್ಟ. ನಾವು ಆ ರೀತಿ ಸೇವಕರಂತ ಆಗ್ಬಾರ್ದು. ವಾಕ್ಯವನ್ನ ಕೇಳಿ ಗ್ರಹಿಸ್ಕೊಂಡು ಫಲ ಕೊಡುವವರಾಗಬೇಕು. ಯಾವಾಗ? ಇವತ್ತಿಂದನೇ ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಪಟ್ಟು 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 ನಿಜವಾಗ್ಲೂ ವರ್ಕೌಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಫಲ 100% ಗ್ಯಾರಂಟಿ ಪ್ರಿಯರೇ, ಗ್ಯಾರಂಟಿ. ಇವತ್ತು ಯಾಕೆ ಫಲ ನಮಗೆ ನೋಡ್ಲಿಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಸೋಂಬೇರಿತನ. ಪ್ರೈಸ್ ದಿ ಲಾರ್ಡ್. ಬೇಜಾರು ಮಾಡ್ಕೋಬೇಡಿ, ಅದೇ ಸತ್ಯ. ನಾವು ವರ್ಕೌಟ್ ಮಾಡಿದ್ರೆ ಆ ವರ್ಕೌಟ್ಗೆ ದೇವರು ಖಂಡಿತ ಫಲ ಕೊಡ್ತಾರೆ. ಈ ಲೋಕದ ಯಜಮಾನರು ಅವರು ಕೆಲಸ ಮಾಡಿದವರಿಗೆ ಸಂಬಳ ಕೊಡ್ತಾರಾ? ನೀವು ಕೊಡ್ತೀರಾ? ಹಾಗಾದ್ರೆ ನನ್ನ ತಂದೆ, ಪರಲೋಕದ ತಂದೆ, ಅವರ ಆ ಪರಲೋಕ ರಾಜ್ಯಕ್ಕಾಗಿ ದುಡಿಬೇಕು ಅಂತೇಳಿ ನಿನ್ನ ಪೂರ್ತಿಯಾಗಿ ನಿನ್ನನ್ನು ತಿಳ್ಕೋಬೇಕು, ನಿನ್ನ ಆ ಪ್ರೀತಿಯನ್ನು ನನ್ನ ಒಳಗಡೆ ನಾನು ಸ್ವೀಕಾರ ಮಾಡಿಕೊಂಡು ಇನ್ನೊಬ್ಬರಿಗೆ ನಾನು ಹಂಚಬೇಕು, ದೇವರೇ ನಿನ್ನನ್ನು ಕಂಡುಕೋಬೇಕು ಅಂತೇಳಿ ನಾನು ವರ್ಕೌಟ್ ಮಾಡಿದ್ರೆ ಆ ದೇವರು ಸುಮ್ಮನೆ ಫಲ ಕೊಡದೆ ಇರ್ತಾರಾ? ಖಂಡಿತ ಕೊಡದೇ ಇರಲ್ಲ, ಮಾಡ್ತಾರೆ. ಆದರೆ ನಾವು ಪ್ರಯತ್ನಿಸುವವರಾಗಬೇಕು. ನಮ್ಮ ಬಲ ಪ್ರಯೋಗ ಬಹಳ ಮುಖ್ಯ. ನಮ್ಮ ಕಡೆಯಿಂದ ನಮ್ಮ ಕಾರ್ಯ ಬಹಳ ಮುಖ್ಯ. ನಮ್ಮ ಸಹಕಾರ ಬಹಳ ಮುಖ್ಯ. ನಮ್ಮ ಸಹಕಾರ ಇಲ್ಲದೆ ದೇವರು ಏನೂ ಮಾಡೋದಿಲ್ಲ. ನಿಮ್ಮ ಸಹಕಾರ ಎಷ್ಟು ನೀವು ಬಿಟ್ಕೊಡ್ತೀರೋ ಅಷ್ಟು ನಿಮ್ಮ ಮುಖಾಂತರ ದೇವರು ಕಾರ್ಯ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಬಲವಂತವಾಗಿ ಮಾಡಿಸೋದಲ್ಲ, ನಾವು ಪ್ರೀತಿಯಿಂದ ಮಾಡಬೇಕು. ಹಾಗಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಕೇಳಿಸ್ಕೊಳ್ತಾನೆ, ಒಬ್ಬನು ಗ್ರಹಿಸ್ಕೊಳ್ತಾನೆ. ಕೇಳಿಸಿಕೊಂಡು ಗ್ರಹಿಸಿಕೊಂಡವನು ಫಲ ಕೊಡ್ತಾನೆ. ಈಗ ಫಲ ಬರ್ತಾ ಇಲ್ಲ ಅಂದ್ರೆ ಕೇಳಿಸ್ಕೊಂಡಿದ್ದೀರಾ, ವರ್ಕೌಟ್ ಮಾಡಿಲ್ಲ. ವರ್ಕೌಟ್ ಮಾಡಿದ್ದೀರಿ ಅಂದ್ರೆ 100% ರಿಸಲ್ಟ್ ಗ್ಯಾರಂಟಿ. ಕೊನೆ ಪಕ್ಷ 30% ಆದ್ರೂ ಫ್ರೂಟ್ ಇರುತ್ತೆ. ಇಲ್ಲ ಅಂದ್ರೆ ನೀವು ಕೇಳಿಸ್ಕೊಂಡಿದ್ದನ್ನ ನೀವು ಗ್ರಹಿಸ್ಕೊಂಡಿಲ್ಲ. ಗ್ರಹಿಕೆ ಆಗ್ಲಿಲ್ಲ ಅಂದ್ರೆ ಫಲ ಬರೋದಿಲ್ಲ ಪ್ರಿಯರೇ. ಕೆಲವರು ಕೇಳ್ತಾರೆ, ಯಾಕೆ ಇಷ್ಟು ದೇವರ ವಾಕ್ಯ ನಾನು ಕೇಳಿಸ್ಕೊತಾ ಇದ್ದೀನಿ, ಫಲ ಇಲ್ಲ, ಫ್ರೂಟ್ ಇಲ್ಲ. ಫ್ರೂಟ್ ಯಾಕಿಲ್ಲ ಅಂದ್ರೆ ನಿನಗೆ ಕೊಂಡಂಥದ್ದು ದೇವರ ವಾಕ್ಯ ಗ್ರಹಿಕೆ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಸೊ ಅದರಿಂದನೇ ಯಾಕೋಬನ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ದೇವರು ಹೇಳ್ತಾರೆ. ಯಾಕೋಬನ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಓದೋಣ ಸ್ವಲ್ಪ. 1ನೇ ಅಧ್ಯಾಯ 1 ನಿಮಿಷ. ಯಾಕೋಬ 1:20 ಚೆನ್ನಾಗಿದೆ. ಇಲ್ಲಿ 20ರಿಂದನೇ ಓದ್ಬಿಡಿ ಬೇಕಾದ್ರೆ. ಮಾನವನ ಕೋಪ 20ರಿಂದ. ಮಾನವನ ಕೋಪ ದೇವರ ನೀತಿಗೆ ಧಕ್ಕೆ. ಬರ್ದಿಟ್ಕೋಬಿಡಿ ಎಲ್ಲಿ ಬೇಕಾದ್ರೂ. ನೀವು ಕೋಪಿಷ್ಟರಾದ್ರೆ, ಕೋಪ ನಿಮ್ಮಲ್ಲಿದ್ರೆ, ಕೋಪದಲ್ಲಿ ನೀವು ಬದುಕೋರಾಗಿದ್ರೆ, ದೊಡ್ಡ ಪಾಪ ಏನೇನಿದೆಯೋ ನನಗೆ ಗೊತ್ತಿಲ್ಲ, ಕೋಪದಷ್ಟು ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಫಸ್ಟ್ ಮರ್ಡರ್ ಆಗಿದ್ದು ಕೋಪದಿಂದನೇ. ಪ್ರೈಸ್ ದಿ ಲಾರ್ಡ್. ಕಾಯಿನನಿಗೆ ಕೋಪ ಬಂತು, ಕೋಪ ಏನಾಗಿ ಮಾರ್ಪಡ್ತು? ಕೊಲೆಯಾಗಿ ಮಾರ್ಪಡ್ತು. ಈ ಕೋಪದಲ್ಲಿ ಕೋಪಿಷ್ಠರು ಇದ್ದಾರಲ್ವಾ, ಕೋಪದಲ್ಲೇ ಜೀವಿಸ್ತಾರಲ್ವಾ, ದೇವರ ಯಾವುದೇ ವಾಕ್ಯದ ಫಲವನ್ನ ರುಚಿಸ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆನಾ? ಸೊ ನಾನು ಆ ವಾಕ್ಯ ಅಲ್ಲ, ನನಗೆ ಮುಂದಿನ ವಾಕ್ಯ ಬೇಕು. ಇದು ವಾಕ್ಯ ಓದಿಸಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ದೇವರ ಬ್ಲೆಸ್ಸಿಂಗಿಗೆ, ದೇವರ ದಾರಿಗೆ ಯಾರೆಲ್ಲ ಕೋಪದಲ್ಲಿ ಬದುಕ್ತಿರೋ, ಕೋಪ ಸಣ್ಣದು ಅಂತ ತಿಳ್ಕೊಬೇಡಿ, ಕೋಪ ಬಹಳ ಮೋಸವಾದದ್ದು. ಅದರಿಂದ ಕೋಪ ಬರೋದಾಗಿದ್ರೆ, ಕೋಪ ಬರುವಂಥ ವೇಳೆ ನೀವು ದೇವರ ವಾಕ್ಯವನ್ನು ಹೇಳಿ ಅದನ್ನು ತೆಗೆದಾಕಿ. ಬಹಳ ಡೇಂಜರ್ ಅದು. ಓಕೆ, ಮುಂದೆ. ಆದುದರಿಂದ ನಿಮ್ಮಲ್ಲಿರುವ ಎಲ್ಲ ನೀಚತನವನ್ನು ಮತ್ತು ಬೆಳೆಯುತ್ತಿರುವ ದುಷ್ಟತನವನ್ನು ಕಿತ್ತೊಗೆಯಿರಿ. ನಿಮ್ಮ ಹೃದಯದಲ್ಲಿ ದೇವರು ನೆಟ್ಟಿರುವ ವಾಕ್ಯವನ್ನು, ನಿಮ್ಮ ಹೃದಯದಲ್ಲಿ ದೇವರು ಬಿತ್ತಿದ ನೆಟ್ಟ ದೇವರ ವಾಕ್ಯವನ್ನ ನಮ್ರತೆಯಿಂದ ಪರಿಗ್ರಹಿಸಿರಿ. ಇದು ನಿಮ್ಮ ಜೀವೋದ್ಧಾರ ಮಾಡಬಲ್ಲದು. ಇದು ನಿಮ್ಮನ್ನೇನ್ ಮಾಡ್ತದೆ? ಜೀವವನ್ನ ಉದ್ಧಾರ ಮಾಡ್ತದಂತೆ, ನಿಮ್ಮ ಆತ್ಮವನ್ನ ಉದ್ಧರಿಸುತ್ತದಂತೆ. ಈ ವಾಕ್ಯ ನಿಮ್ಮ ಹೃದಯವನ್ನ ಉದ್ಧರಿಸುವಂತದ್ದಾಗಿದೆ.
ಈ ವಾಕ್ಯ ನಿಮ್ಮ ಹೃದಯವನ್ನ ಬಲಪಡಿಸುವಂಥದ್ದಾಗಿದೆ. ಈ ವಾಕ್ಯ ನಿಮ್ಮನ್ನ, ನಿಮ್ಮ ಶರೀರವನ್ನ ಸ್ಟ್ರಾಂಗ್ ಮಾಡುವಂಥದ್ದು, ಬಲಪಡಿಸುವಂಥದ್ದಾಗಿದೆ. ಆದ್ದರಿಂದ ದೇವರು ಬೋಧಿಸುವಾಗ, ಅಂದ್ರೆ ತಮ್ಮ ಮಕ್ಕಳ ಮುಖಾಂತರ ಬೋಧನೆ ಮಾಡುವಾಗ ಕೇಳಿಸಿಕೊಂಡಂತ ಒಂದೊಂದು ವಾಕ್ಯಗಳನ್ನ ಗ್ರಹಿಸಿಕೊಂಡು, ಆ ಗ್ರಹಿಸಿಕೊಂಡಂತ ವಾಕ್ಯ ನಿಮ್ಮ ಒಳಗಡೆ ಇದೆ. ದೇವರು ನೆಟ್ಟಿರುವ ಆ ದೇವರ ವಾಕ್ಯವನ್ನ ನೀವೇನ್ ಮಾಡ್ಬೇಕಂತೆ? ಧ್ಯಾನಿಸಬೇಕಂತೆ, ಪರಿಗ್ರಹಿಸಬೇಕಂತೆ. ಆಗ ಆ ವಾಕ್ಯ ನಿಮ್ಮನ್ನ ಬಲಪಡಿಸ್ತದೆ. ಆ ವಾಕ್ಯ ನಿಮ್ಮನ್ನ ಬಲಪಡಿಸಿ ನಡೆಸ್ತದೆ. ಮುಂದಿನ ವಾಕ್ಯ 22 ಓದೋಣ. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ. ಏನಾಗಬೇಡಿ. ನೋಡಿ, ದೇವರ ವಾಕ್ಯ ಬರೀ ಕೇಳಿಸ್ಕೊಳ್ಳೋದಕ್ಕಲ್ಲ. ದೇವರ ವಾಕ್ಯ ಬರೀ ಕೇಳಿಸ್ಕೊಳ್ಳೋದಕ್ಕಲ್ಲ. ಕೇಳಿಸ್ಕೊಂಡ್ರೆ ಸಾಕಂತ ಹೇಳಿ ಮರಳಾಗಬೇಡಿ. ಪಿಶಾಚಿ ಕೂಡ ದೇವರ ವಾಕ್ಯ ಕೇಳಿಸ್ಕೊಳ್ತಾನೆ. ಪಿಶಾಚಿಗೂ ನನಗೂ ನಿಮಗೂ ಏನು ವ್ಯತ್ಯಾಸ ಗೊತ್ತಾ? ಪಿಶಾಚಿಗೂ ನನಗೂ ನಿಮಗೂ, ನನ್ನನ್ನು ಸೇರಿಸಿ ನಮಗೂ ಪಿಶಾಚಿಗೂ ಏನು ವ್ಯತ್ಯಾಸ ಗೊತ್ತಾ? ಅವನಿಗೆ ಕೊಂಬುಗಳಿರ್ತದೆ, ನಮಗೆ ಕೊಂಬಿಲ್ಲನ? ಅವನು ಕಪ್ಪಿಗಿರ್ತಾನೆ, ನಾವು ಬೆಳಗಿದೀವಿ ಅಂತನ? ನಮ್ಮ ಕತೆ ಹಂಗಾದ್ರೆ ನೀವೇನೋ ಬಚಾವಾದ್ರೆ ನಮ್ಮ ಕತೆ. ಪ್ರೈಸ್ ದಿ ಲಾರ್ಡ್. ಏನು ವ್ಯತ್ಯಾಸ? ಸುಮಾರು ವರ್ಷಗಳಾಯ್ತು ನಾವೆಲ್ಲ ಬಂದು ಒಂದು ಕೋಲ್ ತಗೊಂಬಂದಿಡಪ್ಪ ಬರೋವರ. ಪ್ರೈಸ್ ದಿ ಲಾರ್ಡ್. ಏನು ವ್ಯತ್ಯಾಸ? ದಿಬ್ಬಮ್ಮ ಪರವಾಗಿಲ್ಲ, ಜೋರಾಗಿ ಹೇಳ್ಬಿಡಿ, ಬೈಯಲ್ಲ ನಾನು ಜೊತೆಗ. ಏನು ವ್ಯತ್ಯಾಸ? ಅವನು ಕೇಳಿಸ್ಕೊಳ್ತಾನೆ, ಅದರಂತೆ ಅವನು ನಡೆಯೋದಿಲ್ಲ. ನಾವು ಕೇಳಿಸ್ಕೊಳ್ತೇವೆ, ಅದನ್ನು ಗ್ರಹಿಸ್ಕೊಳ್ತೇವೆ, ಅದರಂತೆ ನಡೀತೇವೆ. ಅದಕ್ಕೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ. ಅವನಿಗೆ ಯಾವತ್ತೂ ಕೂಡ ಆ ಚಾನ್ಸ್ ಇಲ್ಲ. ಯಾಕಂದರೆ ಅವನು ಕೇಳಿಸ್ಕೊಳ್ತಾನೆ, ಅದರಂತೆ ನಡೆಯೋದಿಲ್ಲ ಅವನು. ವ್ಯತ್ಯಾಸ ಇಷ್ಟೇ, ಬೇರೆ ಏನೂ ಅಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಓದಿ, ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ. ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರತಿಯೊಂದು ತರಗತಿಯಲ್ಲಿ, ಪ್ರತಿಯೊಂದು ದೇವರ ವಾಕ್ಯದ ಬೋಧನೆಯನ್ನ ಆಲಿಸುವಾಗ, ಆ ಆಲಿಸಿದಂತ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವವರು ನಾನು ನೀವಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಜವಾಗ್ಲೂ ಅಬ್ರಹಾಮ, ಆತನು ದೇವರ ವಾಕ್ಯವನ್ನ ಆಲಿಸಿ ನಡೆದಿದ್ದರಿಂದಲೇ ಇವತ್ತು ಅವನು ವಿಶ್ವಾಸಕ್ಕೆ ಮೂಲವಾಗಿದ್ದಾನೆ. ಅದೇ ಪ್ರಕಾರ ಯಾರೆಲ್ಲ ಇವತ್ತು ವಿಶ್ವಾಸಗಳಿದ್ದಾರೋ ಅವರು ವಾಕ್ಯವನ್ನ ಕೇಳಿಸಿಕೊಂಡಿದ್ದು ಮಾತ್ರವಲ್ಲ, ಆ ವಾಕ್ಯದಂತೆ ಅವರೇನ್ ಮಾಡಿದ್ರು? ಜೀವಿಸಿದ್ರು. ಇವತ್ತು ನನಗೂ ನಿಮಗೂ ಅದೇ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಇವತ್ತು ನನಗೂ ನಿಮಗೂ ಅವರಂತೆ ಜೀವನ ನಾವು ಮಾಡಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಾರೆ ದೇವರು. ಆದರೆ ಅದನ್ನ ಅಳವಡಿಸಿಕೊಳ್ಳೋದು ಅಥವಾ ಬಿಡೋದು, ಅದನ್ನ ಅನುಸರಿಸೋದು ಬಿಡೋದು ಯಾರ ಕೈಲಿದೆ? ನನ್ನ ಕೈಲಿದೆ. ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದರಿಂದಲೇ ದೇವರ ವಾಕ್ಯವನ್ನ ಕೇಳಿದರೆ ಸಾಕೆಂದು ಮರಳಾಗಬೇಡಿ. ಸುಮಾರು ಜನ ಮರಳಾಗ್ಬಿಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಹೇಳಿ? ದೇವರ ವಾಕ್ಯ ಕೇಳಿಸ್ಕೊತಾರೆ, ಕೇಳಿಸ್ಕೊಂಡು ಬಹಳ ಸಂತೋಷ ಪಡ್ತಾರೆ, ಮನೆಗೆ ಹೋಗಿ ಹೇಳ್ತಾರೆ, ಹೆಂಗಿತ್ತು ಧ್ಯಾನ? ಸಾಕಾದಾಗಿದ್ದಪ್ಪ ಅಂತ. ಬರುವಾಗ ಹೇಗಿದೀಯಾ? ಅಯ್ಯೋ ಜೀವನನ ಬೇಜಾರಾಗ್ಬಿಟ್ಟಿದೆ. ಈ ವಾರ, ಒಂದು ವಾರಕ್ಕೆ ಮುಂಚೆ ಏನಾಗಿತ್ತು? ಸಖತ್ತಾಗಿತ್ತು. ಈಗ ಒಂದು ವಾರದಲ್ಲಿ ಏನಾಗ್ಬಿಟ್ಟಿದೆ? ಬೇಜಾರಾಗೋಗ್ಬಿಟ್ಟಿದೆ. ಏನಾಯ್ತು ಹೇಳಿ? ಕೇಳಿಸ್ಕೊಂಡಿದ್ದಾರೆ ಆ ಸಮಯಕ್ಕೆ ಮಾತ್ರನೇ, ನಂತರ ಅದು ಅವರು ಗ್ರಹಿಕೆ ಮಾಡ್ಕೊಂಡಿಲ್ಲ, ಅದನ್ನ ಜೀವನಕ್ಕೆ ಅಳವಡಿಸ್ಕೊಂಡಿಲ್ಲ. ಅಂಥವ್ರ ಪರಿಸ್ಥಿತಿ ಹಿಂಗೆ ಇರ್ತದೆ, ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿ ದೇವರಿಗೆ ಇಷ್ಟ ಇಲ್ಲ. ನಾವೊಬ್ಬೊಬ್ಬರು ಕೂಡ ಫಲಭರಿತರಾಗಬೇಕು. ಅಂಜೂರದ ಮರದ ಸಾಮರ್ಥ್ಯವನ್ನು ನೀವು ನೋಡಿದಿರಲ್ವಾ? ಅಂಜೂರ ಮರದವನ್ನ ನೆಟ್ಟಿದ್ರು ಅಲ್ವಾ? ಅಂಜೂರದ ಮರದ ಹತ್ರ ಹೋಗಿ ನೋಡಿದ್ರು, ಏನಿಲ್ಲ ಅಲ್ಲಿ ಕಡಿದು ಬಿಸಾಕ್ರಿ ಅಂತ ಹೇಳಿದ್ರು. ಹೌದಾ? ಇವತ್ತು ಅಂಜೂರದ ಮರಗಳಾಗೆ ಬಟ್ಟೆ ಎಲ್ಲ ಚೆನ್ನಾಗಿದೆ, ಎಲೆಗಳು ಹಸಿರಾಗಿತ್ತಂತೆ, ಎಲೆಗಳು ಆ ಮರ ನೋಡ್ಲಿಕ್ಕೆ ಚೆನ್ನಾಗಿತ್ತಂತೆ, ಬಹಳ ಖುಷಿ ಆಗ್ತಿತ್ತಂತೆ. ಆದರೆ ಮರದಲ್ಲಿ ಏನಿರ್ಲಿಲ್ಲ? ಹಣ್ಣಿರ್ಲಿಲ್ಲ, ಫಲ ಇರಲಿಲ್ಲ. ಅದೇ ಪ್ರಕಾರ ಬಾಹ್ಯವಾಗಿ ನಾವು ಎಷ್ಟೇ ಚೆನ್ನಾಗಿದ್ರು ಆತ್ಮದಲ್ಲಿ ಫಲ ಇಲ್ಲ ಅಂದ್ರೆ, ನಮ್ಮ ಮುಖಾಂತರ ಫಲಗಳು ಹೊರ ಬರಲಿಲ್ಲವಾದ್ರೆ ನಾವು ಕೂಡ ಅಂಜೂರದ ಮರಕ್ಕೆ ಸಮಾನವಾಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಭೂಮಿಯಲ್ಲಿ ನನ್ನನ್ನು ನಿಮ್ಮನ್ನು ಇಟ್ಟಿರೋದು ಫಲ ಕೊಡುವುದಕ್ಕಾಗಿ.
ಆ ಫಲ ಬರುವುದು ಯಾವಾಗ ಅಂದ್ರೆ ಅವರ ವಾಕ್ಯದಲ್ಲಿ ನಾನು ನೆಲೆಗೊಂಡು ಜೀವಿಸುವಾಗ. ಆದ್ದರಿಂದ ಕೇಳಿದರೆ ಫಲ ಬರೋದಿಲ್ಲ, ಕೇಳಿ ಗ್ರಹಿಸಿಕೊಂಡು ಅದನ್ನು ನಿಮ್ಮ ಜೀವನದ ಅಳವಡಿಸಿಕೊಳ್ಳುವಾಗ ಫಲವನ್ನು ನೀವು ಕಾಣ್ತೀರಾ. ಹಾಲೆಲೂಯ, ಹಾಲೆಲೂಯ. ಓದಿ ಓದಿ ಜೋಸ್ಬಣ್ಣ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿ ಮರುಕ್ಷಣವೇ ತಾನು ಹೇಗಿದ್ದೇನೆಂದು ಮರೆತು ಬಿಡುವವನಿಗೆ ಸಮಾನನು. ನೋಡಿ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿ ಮರುಕ್ಷಣವೇ ತಾನು ಹೇಗಿದ್ದೇನೆಂದು ಮರೆತು ಬಿಡುವವನಿಗೆ ಸಮಾನನು. ಪ್ರೈಸ್ ದಿ ಲಾರ್ಡ್. ಕನ್ನಡಿ ಒಂದ್ಸರಿ ನೋಡ್ತೀರಾ, 2 ಸರಿ ನೋಡ್ತೀರಾ? ರೆಡಿ ಆದ್ಮೇಲೆ ಹಲೋ, ನೋಡೋದೇ ಇಲ್ವಾ? ಕನ್ನಡಿನೇ ಇಲ್ವೇ ನಮ್ಮ ಮನೆಯಲ್ಲೇ? ಹಲ್ಲೆಲೂಯ, ಹಲ್ಲೆಲೂಯ. ಒಂದ್ಸರಿ ಹೋಗಿ ನಿಂತ್ಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ಹಿಂಗೆ ಹೋಗ್ತೀವಿ. ಮತ್ತೊಂದ್ಸರಿ ಏನು ಮಾಡ್ತೀವಿ? ಇನ್ನೊಂದ್ಸರಿ ನೋಡಿ ಹೇಗಿದ್ದೀನೋ ನೋಡೋಣ ಅಂದರೆ ಅಲ್ಲಿ ಮರ್ತೋಯ್ತು, ಅಲ್ಲಿ ಗ್ಯಾರಂಟಿ ಇಲ್ಲ. ಅದಕ್ಕೆ ಸಮಾನನಂತೆ ದೇವರ ವಾಕ್ಯವನ್ನು ಕೇಳಿ ಗ್ರಹಿಸಿಕೊಳ್ಳದೇ ಇರುವವನು ಅಥವಾ ನಡೆಯದವನು ಇದಕ್ಕೆ ಸಮಾನ ಅಂತೆ. ಈ ರೀತಿ ನಾವು ಆಗಬಾರ್ದು. ಒಂದ್ಸರಿ ನೋಡಿ ಮತ್ತೆ ಸ್ವಲ್ಪ ಹೋಗಿ ಇನ್ನೊಂದ್ಸರಿ ಹೆಂಗಿದ್ದೇನೆ ಅಲ್ಲ, ದೇವರ ವಾಕ್ಯ ನಾನು ಕೇಳಿದ್ದೇನೆ, ಅದರಂತೆ ನಾನು ಗ್ರಹಿಸ್ಕೊಂಡಿದ್ದೇನೆ, ಅದರಂತೆ ಜೀವಿಸ್ಲಿಕ್ಕೆ ನನ್ನ ದೇವರು ಪವಿತ್ರಾತ್ಮನ ಮುಖಾಂತರ ಸಹಾಯ ಮಾಡ್ತಾರೆ ಅಂತೇಳಿ ನಾವು ನಿಜವಾಗಲೂ ವಿಶ್ವಾಸದಲ್ಲಿ ಹೋಗುವಾಗ ಖಂಡಿತವಾಗಲೂ ದೇವರ ಇಷ್ಟದಂತೆ ಫಲಭರಿತ ಮಕ್ಕಳಾಗಿ ಈ ಭೂಮಿಯಲ್ಲಿ ಜೀವಿಸಲಿಕ್ಕೆ ನಮಗೆ ಸಾಧ್ಯ ಇದೆ. ಓಕೆ, ಮುಂದಿನ ವಾಕ್ಯ ಓದೋಣ. ಆದರೆ ನಮಗೆ ವಿಮೋಚನೆಯನ್ನು ತರುವ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಆದರೆ ನನಗೂ ಮತ್ತು ನಿಮಗೆ ವಿಮೋಚನೆಯನ್ನು ತರುವ. ಏನನ್ನು ತರುವ? ವಿಮೋಚನೆಯನ್ನು ತರುವ. ಯಾವುದರಲ್ಲಿ? ಯಾವುದರಲ್ಲಿ? ಎಲ್ಲದರಲ್ಲಿ. ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ, ನಮ್ಮ ಹೃದಯ, ನಮ್ಮ ಶರೀರ, ಏನೆಲ್ಲ ನಿಮ್ಮ ಜೀವನ ಇದೆಯೋ ಎಲ್ಲದರಲ್ಲಿ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು. ಸರ್ವದರಲ್ಲಿ ಉತ್ತಮವಾದ ಧರ್ಮಶಾಸ್ತ್ರ. ಸೊ ಬೇಕಾದಷ್ಟು ಯೆರೆಮೀಯ ಹೇಳ್ತಾನೆ, ಹೋಗಿ ನೋಡಿ, ಪರೀಕ್ಷೆ ಮಾಡಿ ನೋಡಿ, ದಾರಿಗಳು ಯಾವ್ದ್ಯಾವ್ದು ಸರಿ ಇದೆ ನೋಡಿ, ಈ ದಾರಿ ಚೆನ್ನಾಗಿದೆಯಾ, ಈ ದಾರಿ ಚೆನ್ನಾಗಿದೆಯಾ, ಈ ದಾರಿ ಚೆನ್ನಾಗಿದೆಯಾ ಅಂದ್ರೆ ಅರ್ಥ ಸತ್ಯವಾದದ್ದು ಯಾವುದು ನೋಡಿ ಅಂತ, ನಿಜವಾದದ್ದು ಯಾವುದು ನೋಡಿ ಅಂತ, ನಿತ್ಯ ಜೀವ ಯಾವುದು ಕೊಡ್ತದೆ ಅಂತ ನೋಡಿ ಅದನ್ನ ನೀವು ಪಡ್ಕೊಳ್ಳಿ, ಅದನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಅರ್ಥ. ಸೊ ಅದರಿಂದ ಪ್ರಿಯ ಸಹೋದರ ಸಹೋದರಿ, ಈ ದೇವರ ವಾಕ್ಯ ಏನು ನಮಗೆ ಓದಿದ್ದು ಸುಮಣ, ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯ ಬಿಟ್ಟು ಸರ್ವೋತ್ತಮ ಧರ್ಮಶಾಸ್ತ್ರವನ್ನ, ದೇವರ ವಾಕ್ಯವನ್ನು ಲಕ್ಷ್ಯವಿಟ್ಟು ಏನನ್ನ ಇಟ್ಟು ಪ್ರತಿಯೊಂದು ಬೋಧನೆಯಲ್ಲಿ, ಪ್ರತಿಯೊಂದು ದೇವರ ವಾಕ್ಯದ ಬೋಧನೆಯಲ್ಲಿ ನೀವು ಲಕ್ಷ್ಯವಿಟ್ಟು ಆ ದೇವರ ವಾಕ್ಯಗಳನ್ನು, ಮಾತುಗಳನ್ನು ನೀವು ಆಲಿಸಿ ಅದನ್ನು ಗ್ರಹಿಸಿಕೊಂಡಾಗ ಖಂಡಿತವಾಗ್ಲೂ ಪ್ರಿಯರೇ, ಈ ವಾಕ್ಯದಲ್ಲಿ ದೇವರು ಹೇಳಿದ ಪ್ರತಿಯೊಂದು ವಾಕ್ಯದ ಫಲವನ್ನು ನೀವು ಅನುಭವಿಸ್ತೀರ. ಹಾಲೆಲೂಯ. ಇವತ್ತು ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದನ್ನು ಗ್ರಹಿಸ್ಕೊಳ್ಳಿಲ್ಲ ಅಷ್ಟೇ, ಬೇರೆ ಏನೂ ಇಲ್ಲ. ಇವತ್ತು ಗ್ರಹಿಸ್ಕೋಬೇಕು. ನಮ್ಮ ಜೀವನಕ್ಕೆ ಪ್ರತಿಯೊಂದು ದೇವರ ವಾಕ್ಯವನ್ನು ಅಳವಡಿಸಿಕೊಂಡಾಗ ಮಾತ್ರವೇ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಾನು ಕೂಡ ಅದನ್ನು ಅನುಭವಿಸ್ಲಿಕ್ಕಾಗತ್ತೆ. ಅದನ್ನು ಕೊಟ್ಟ ದೇವರು ಕೂಡ ಸಂತೋಷ ಪಡ್ತಾರೆ. ಏನಂತ? ನನ್ನ ಮಾತನ್ನು ಕೇಳಿ ಅದರಂತೆ ನನ್ನ ಮಗ ಜೀವಿಸ್ತಾ ಇದ್ದಾನೆ, ನನ್ನ ಚಿತ್ತದಂತೆ ಜೀವಿಸ್ತಾ ಇದ್ದಾಳೆ ಅಂತೇಳಿ ಅವರು ಕೂಡ ಸಂತೋಷ ಪಡ್ಲಿಕ್ಕಾಗತ್ತೆ. ಆದ್ದರಿಂದ ಈ ದೇವರ ವಾಕ್ಯವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ, ಅಂದ್ರೆ ಯೇಸುವಿನಲ್ಲಿ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಅದನ್ನು ಮರೆಯಕ್ಕಾಗಲ್ಲ. ಇವತ್ತು ಮರ್ತು ಬಿಡ್ತೀವ ನಾವು, ಅವಾಗ ಮರ್ತೋಗ್ತದೆ ನಮಗೆ. ಹೋದ ವಾರ ಹೇಳಿದ ಬೋಧನೆ ಇವತ್ತು ಮರ್ತೋಗಿರ್ತದೆ, ಹೋದ ತಿಂಗಳು ಹೇಳಿದ್ ಮರ್ತೋಗಿರ್ತದೆ, ಕೊಯ್ನೋನಿ 9 ಮರ್ತೋಗಿರ್ತದೆ, 10 ಆಗಿರ್ತದೆ, 10 ಮಾತ್ರ ನೆನಪಲ್ಲಿರ್ತದೆ, 9 ಹೋಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಲೂ ಆ ದೇವರ ವಾಕ್ಯದಲ್ಲಿ ಯಾವಾಗಲೂ ಧ್ಯಾನಾಸಕ್ತನಾಗಿರ್ತಾರೋ, ಯಾರೆಲ್ಲ ಆಗಿರ್ತಾರೋ ಖಂಡಿತ ಮರೀಲಿಕ್ಕಾಗೋದಿಲ್ಲ. ಯಾವುದಾದ್ರೂ ಕೆಡುಕನ್ನ, ಯಾವುದಾದ್ರೂ ಕೇಡನ್ನ ನಿಮಗೆ ಮಾಡಿದವರನ್ನ ಮರ್ತಿದ್ದೀರಾ? ಹಾಗಾದ್ರೆ ಇದನ್ನು ಕೂಡ ಮರೀದೆ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಅರ್ಥ ತಾನೆ, ಹೌದಲ್ವಾ? ಅದು ಮರೀಲಿಕ್ಕಾಗಲ್ಲ. ಯಾಕೆ ಮರೆಯಲಿಕ್ಕಾಗಲ್ಲ ಅಂದ್ರೆ ಅದು ನಮ್ಮ ಸ್ವಾರ್ಥಕ್ಕೆ ಸಂಬಂಧಪಟ್ಟಿದೆ.
ಇದು ಸರ್ವೋತ್ತಮವಾದದ್ದು. ಇದನ್ನ ಮರಿಬಾರ್ದು. ಆಕ್ಚುಲಿ ನಾವು ಅದನ್ನ ನಾಶವಾಗೋದನ್ನ ಹಿಡ್ಕೊಂಡು ಅದ್ರ ಜೊತೆ ನಾವು ಹೋಗ್ತೀವಿ. ನಮ್ಮನ್ನ ಮೇಲೆತ್ತುವಂಥದ್ದನ್ನ, ಬೆಳಕಿನಲ್ಲಿ ನಡೆಸುವಂಥದ್ದನ್ನ, ಪರಲೋಕದ ಕಡೆಗೆ ನಡೆಸುವಂಥದ್ದನ್ನ ಮರ್ತು ಹೋಗ್ತೀವಿ ನಾವು. ಪ್ರಯೋಜನ ಏನೂ ಇಲ್ಲ. ಅದರಿಂದ ಪ್ರತಿಯೊಂದು ಬೋಧನೆ, ಅದು 5 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ನೀವು ಅಲ್ಲಿ ಒಂದು ವಾಕ್ಯನಾದ್ರೂ ಸಿಗುತ್ತೆ, ಆ ವಾಕ್ಯವನ್ನು ಹಿಡ್ಕೊಂಡು ಧ್ಯಾನ ಮಾಡಿ ನೋಡಿ, ಆ ವಚನವನ್ನು ಧ್ಯಾನಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ದೇವರ ವಾಕ್ಯ ಸುಳ್ಳಾಗೋದಿಲ್ಲ. ಆತನ ಬಾಯಿಂದ ಬಂದಂಥ ಮಾತುಗಳು, ಆ ಬಾಯಿಂದ ಬಂದಂಥ ಮಾತುಗಳು ಅವರ ಇಷ್ಟಾರ್ಥವನ್ನು ನೆರವೇರಿಸದೆ ಅದು ವಾಪಸ್ ಅವರ ಬಳಿಗೆ ಹೋಗೋದಿಲ್ಲ ಅಂತ ದೇವರ ವಾಕ್ಯ ಹೇಳಿದೆ. ಆ ವಾಕ್ಯ ಸುಳ್ಳಾಗೋದಿಲ್ಲ, ಯಾಕಂದರೆ ಹೇಳಿದವರು ಜೀವಂತ ದೇವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅವ್ರು ಹೇಳಿದ ಮಾತು ಒಂದು ಕೂಡ ಮಿಸ್ ಆಗೋದಿಲ್ಲ, ಮಿಸ್ ಆಗಿಲ್ಲ, ಮಿಸ್ ಆಗೋದು ಇಲ್ಲ. ಮಿಸ್ ಮಾಡ್ಕೊಳ್ಬೋದು ನಾನು ನೀವು, ಅರ್ಥ ಆಯ್ತಾ? ನಾವು ಮಿಸ್ ಮಾಡ್ಕೋಬೋದು. ಅವರು ಕೊಟ್ಟ ಮಾತುಗಳು ಯಾವತ್ತೂ ಮಿಸ್ ಆಗೋದಿಲ್ಲ. ಅದು ಅವರ ಬಾಯಿಂದ ಬಂದಂಥ ಮಾತುಗಳು. ಉದಾಹರಣೆಗೆ ನೋಡಿ, ಬೆಳಕಾಗ್ಲಿ ಅಂತ ಹೇಳಿದಾಗ ಏನಾಯ್ತು? ಆಯ್ತು. ಅದೇ ದೇವರು ಮಾತಾಡ್ತಾ ಇದ್ದಾರಾ, ಬೇರೆ ಯಾರಾದರೂ ಮಾತಾಡ್ತಾ ಇದ್ದಾರಾ? ನನ್ನನ್ನು ನೋಡಬೇಡಿ, ನನ್ನಲ್ಲಿ ಯಾವುದು ಈ ವಾಕ್ಯಗಳು ನಂದಲ್ಲ. ಈ ಒಂದೊಂದು ವಾಕ್ಯಗಳು ಯಾರದ್ದಾಗಿದೆ? ಪ್ರಭು ಯೇಸುವಿನ ಮಾತುಗಳಾಗಿದೆ. ಒಂದು ಮನುಷ್ಯನನ್ನ, ಒಂದು ಸಹೋದರಿಯನ್ನು ಉಪಯೋಗಿಸಿ ಅವರು ಮಾತಾಡ್ತಾರೆ. ಮಾತನಾಡುವ ಮಾತುಗಳು ಪ್ರಭು ಕ್ರಿಸ್ತನ ಮಾತುಗಳು, ಪವಿತ್ರಾತ್ಮರಿಂದ ಬರೆಯಲ್ಪಟ್ಟ ಮಾತುಗಳು. ಇದು ನನಗೇನೆ, ಇದು ನನ್ನ ಜೀವನಕ್ಕೇನೆ ಅಂತ ಯಾರು ತಗೊಂಡು ಇವತ್ತಿನ ತನಕ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೋ, ಅಂದರೆ ಗ್ರಹಿಸ್ಕೊಂಡು ಜೀವಿಸ್ತಾ ಬರ್ತಾ ಇದ್ದಾರೋ, ಅವರಲ್ಲಿ ಆ ವಾಕ್ಯಗಳು ಫಲವಾಗಿದೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಅನೇಕ ಮಂದಿಯಲ್ಲಿ, ಅದು ಅನೇಕ ಮಂದಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದು ಪ್ರತಿಯೊಬ್ಬರಲ್ಲಿ ಆಗಬೇಕು ಪ್ರಿಯರೇ. ದೇವರ ಆಸೆ ಒಬ್ಬನ ರಕ್ಷಣೆ ಹೊಂದಬೇಕಂತಲ್ಲ, ಅಥವಾ ಕೆಲವರು ರಕ್ಷಣೆ ಹೊಂದಬೇಕಂತಲ್ಲ. ದೇವರ ಆಸೆ ಏನು? ಮಾನವರೆಲ್ಲರೂ ಕೂಡ ಅದೇ ರೀತಿ ಕೇಳಿಸಿಕೊಳ್ಳುವ ನೀವು ಒಬ್ಬೊಬ್ಬರು ಕೂಡ ಅನುಭವಿಸುವವರಾಗಬೇಕು. ಅದು ಯಾವಾಗ ಆಗುತ್ತಂದ್ರೆ ಅದರಲ್ಲಿ ಧ್ಯಾನಾಸಕ್ತನಾಗಿರುವವನಿಗೆ ಮಾತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಸುಬ್ರಹ್ಮಣ್ಯ. ನೋಡಿ, ಅದರಲ್ಲೇ ಧ್ಯಾನಶಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಯಾರು ಅದನ್ನ ಮರೆಯೋದಿಲ್ವೋ ಅವರು ಹೇಗಿರ್ತಾರೆ ನೋಡಿ, ಓದಿ. ಅವನು ಕೇಳುವವನು ಮಾತ್ರ ಆಗಿರದೆ, ಕೇಳುವವಳು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನು ಆಗಿರ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಕುಳಿತಿರುವ ನೀವು ಒಬ್ಬೊಬ್ಬರು ಕೂಡ ಬರುವ ಮಂಗಳವಾರ ಈ ವಾಕ್ಯಗಳನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಒಂದು ವಾರ ವರ್ಕೌಟ್ ಮಾಡಿ ನೋಡಿ. ಕಳೆದ ವಾರ ನಾನು ಹೇಳೋಗಿದ್ದೆ, ನೀವು ಬಂದು ನೀವು ಒಂದು ವಾರ ಇಲ್ಲಿನ ಮೈಸೂರಾ ಸಾರಿ, ಓಕೆ. ಸೊ ನೀವು ವರ್ಕೌಟ್ ಮಾಡಿ ನೋಡಿ. ಈ ವಾರ ವರ್ಕೌಟ್ ಮಾಡಿ ನೋಡಿ. ಬರೋ ವಾರ ನಮಗೆ ಬೋಧನೆಗೆ ಸ್ಥಳ ಇರೋದಿಲ್ಲ, ನೀವೇ ಬಂದು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತೀರಾ. ಹೇಳಬೇಕು ಕೂಡ ನೀವು. ಈ ರೀತಿ ಪ್ರಯತ್ನ ಮಾಡುವಾಗಲೇ ಪವಿತ್ರಾತ್ಮರು ನಿಮ್ಮ ಮುಖಾಂತರ ಚಲಿಸೋದು. ನೀವು ಪ್ರಯತ್ನಿಸಲಿಲ್ಲ ಅಂದ್ರೆ ಅವ್ರು ಕಾರ್ಯ ಮಾಡೋದಿಲ್ಲ. ಈ ವಾರದಿಂದ ಏನಿವತ್ತು ವಾಕ್ಯಗಳನ್ನು ಕೇಳಿಸ್ಕೊಂಡಿದ್ದೀರೋ ಅದೇ ವಾಕ್ಯಗಳನ್ನು ನೀವು ಮನೇಲಿ ಹೋಗಿ ಈ ಒಂದು ವಾರ ಈ ವಾಕ್ಯದಂತೆ ನಾನು ಪ್ರಯತ್ನಿಸ್ತೇನೆ, ಈ ವಾಕ್ಯಗಳು ನನ್ನಲ್ಲಿ ಫಲಭರಿತವಾಗಿ ನಾನು ಅನುಭವಿಸಬೇಕು, ನಾನು ಕಾಣಬೇಕು ಅಂತೇಳಿ ಆಸೆಪಟ್ಟು ವರ್ಕೌಟ್ ಮಾಡಿ ನೋಡಿ. ಬರುವ ವಾರ ಬೋಧನೆ ನಂದು ಬ್ರದರ್ದಾಗಿರೋದಿಲ್ಲ, ನಿಮ್ಮದೇ ಆಗಿರ್ತದೆ. ಹಲ್ಲೆಲೂಯಾ, ನಿಮ್ಮದೇ ಆಗಿರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕೆಂದ್ರೆ ಒಂದೇ ಒಂದು ವಾಕ್ಯ ಹೇಳಿ ಮುಗಿಸ್ತೇನೆ. 4ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ, ಅಲ್ಲಿ ಇಸ್ರಾಯೇಲ್ ಮಕ್ಕಳು ದೇವರ ಅದ್ಭುತ ಕಾರ್ಯಗಳನ್ನ ಕಣ್ಣಾರ ಕಂಡಿದ್ದು ಅಲ್ಲ, ಅನುಭವಿಸಿದ್ರು ಕೂಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರು ಊಟ ಕೊಡ್ತೇನೆ ಅಂತ ಹೇಳಿದ್ರು. ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಗೊತ್ತಾ? ಇವರಿಗೆ ಗೊತ್ತಿಲ್ಲ. ಅವ್ರಿಗೆ ಹಸಿವಾಗಿತ್ತು, ಊಟ ಬೇಕಾಗಿತ್ತು. ಈ ಮರುಭೂಮಿಯಲ್ಲಿ ಎಲ್ಲೋಗಿ ಅಂಗಡಿ ಹುಡ್ಕೋದು, ಹೋಟ್ಲು ಹುಡ್ಕೋದು ಏನೂ ಇಲ್ಲ. ಅವ್ರಿಗೆ ಊಟ ಬೇಕಾಗಿತ್ತು ನಿಜ. ಬಟ್ ದೇವರು ಹೆಂಗ್ ಕೊಡ್ತಾರೆ ಗೊತ್ತಿಲ್ಲ ಅವರಿಗೆ, ಹೇಗೆ ಕೊಡ್ತಾರೆ ಅವರಿಗೆ ಗೊತ್ತಿಲ್ಲ. ಆದರೆ ದೇವರು ಅವರಿಗೆ ಮನ್ನದ ರೀತಿಯಲ್ಲಿ ಊಟವನ್ನು ಕೊಟ್ಟರು, ಉಣಬಡಿಸಿದ್ರು. ಈ ಅದ್ಭುತಗಳನ್ನ ಅವರು ಕಣ್ಣಾರ ಕಂಡ್ರು, ಅವರು ಅನುಭವಿಸಿದ್ರು ಅಲ್ವಾ? ಆದರೆ ಪ್ರಿಯ ಸಹೋದರ ಸಹೋದರಿ, ಅವರ ಜೀವನ ನಿತ್ಯ ಜೀವದ ಕಡೆಗೆ ಇರಲಿಲ್ಲ, ದೇವರೊಂದಿಗೆ ಇರಲಿಲ್ಲ, ದೇವರ ಪ್ರೀತಿಗೆ ಕೂಡ ಅವರು ಪಾತ್ರರಾಗಲಿಲ್ಲ, ದೇವರ ಚಿತ್ತಕ್ಕೆ ಕೂಡ ಅವರು ಜೀವಿಸಲಿಲ್ಲ. 4ನೇ ಅಧ್ಯಾಯ
ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ವಾಕ್ಯ ಅಂತ ಕಾಣುತ್ತೆ, ಓದ್ತಿರೋ ಸ್ವಲ್ಪ. ಶುಭ ವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನೋಡಿ, ಶುಭ ವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನಮಗೂ ಸಾರಲಾಯಿತು. ಅವರಿಗೂ ಸಾರಲಾದಂದ್ರೆ ಇಸ್ರಾಯೇಲ್ ಮಕ್ಕಳಿಗೆ ಶುಭ ವಾರ್ತೆಯನ್ನ ಸಾರಿದ್ರು. ಏನಂತ? ಮಕ್ಕಳೇ, 420-30 ವರ್ಷಗಳ ಕಾಲ ಗುಲಾಮತನದಲ್ಲಿದ್ರಿ ನೀವು. ಈ ಗುಲಾಮತನದಿಂದ ನಾನು ನಿಮ್ಮನ್ನ ಬಿಡುಗಡೆ ಮಾಡಿ ಇದು ಆಲೋಚನೆ ಅರಿಯುವ ನಾಡಿಗೆ ನಿಮ್ಮನ್ನ ಸುಭದ್ರವಾಗಿ ಕರ್ಕೊಂಡು ಹೋಗ್ತೇನೆ. ಯಾವ ರೀತಿ ಕೋಳಿ ಮರಿಗಳನ್ನ ಕಾಪಾಡಿಕೊಳ್ತದೋ, ಹದ್ದು ರೆಕ್ಕೆಗಳ ಮೇಲೆ ತನ್ನ ಮರಿಗಳನ್ನ ಒತ್ತು ಹೋಗ್ತದೋ, ಅದೇ ರೀತಿಯಲ್ಲಿ ನಿಮ್ಮನ್ನ ಈ ಮರುಭೂಮಿಯಲ್ಲಿ ಊಟ ಇಲ್ಲದೆ ನಿಮ್ಮನ್ನ ನಾನು ಹಸುವಿನಿಂದ ಸಾಯಿಸೋದಿಲ್ಲ. ನಿಮಗೆ ಮಾಂಸ ಏನು ಬೇಕಾದನ್ನು ನಾನು ಕೊಡ್ತೇನೆ, ಆ ರೀತಿಯಲ್ಲಿ ನಡೆಸ್ತೀನಿ ಅಂತೇಳಿ ನಾನೇ ನಿಮಗೆ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಾನ್ ನಿಮ್ ಜೊತೆ ಬರ್ತೇನೆ, ಈ ರೀತಿಯೆಲ್ಲ ವಾಗ್ದಾನ ಮಾಡಿ ಕರ್ಕೊಂಡೋದ್ರು. ಶುಭ ವಾರ್ತೆ ಅವರಿಗೂ ಸಿಕ್ತು. ಓದಿ. ಶುಭ ವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನಮಗೂ ಸಾರಲಾಯಿತು. ಅವರು ಅದನ್ನು ಆಲಿಸಿದರು. ಅವರು ಆ ಶುಭ ವಾರ್ತೆಯನ್ನ ಆಲಿಸಿದರು. ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ. ಏನಿರ್ಲಿಲ್ಲ. ಈ ಕಾರಣ ಅವರು ಕೇಳಿದ ಸಂದೇಶದಿಂದ, ಈ ಕಾರಣ ಅಂದ್ರೆ ಅವರಲ್ಲಿ ವಿಶ್ವಾಸ ಇಲ್ಲದ ಕಾರಣ, ಕೇಳಿದ ಸಂದೇಶದಿಂದ ಫಲ ಪಡೆಯದೆ ಹೋದರು. ಇವತ್ತು ಅದೇ ಯೇಸು ಪವಿತ್ರಾತ್ಮರು ಬೋಧನೆ ಮಾಡ್ತಿದ್ದಾರೆ. ಈಗ ಈ ಒಂದೊಂದು ವಾಕ್ಯಗಳು ಯಾವ ಬ್ರದರ್ದು ಅಲ್ಲ, ಯಾವ ಸಿಸ್ಟರ್ದಲ್ಲ, ಯಾವ ಪೋಪದಲ್ಲ, ಯಾವ ಮನುಷ್ಯನದಲ್ಲ, ದೇವರ ಬಾಯಿಂದ ಬಂದಂತ ಮಾತುಗಳನ್ನ ಪವಿತ್ರಾತ್ಮರು ತನ್ನ ಮಕ್ಕಳ ಮುಖಾಂತರ ಬರೆಸಿಟ್ಟಂತ ವಾಕ್ಯಗಳು. ಯಾರಿಗಾಗಿ? ನನಗೂ ನಿಮಗಾಗಿ. ಸೊ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಅಂದು ಶುಭ ವಾರ್ತೆ ಅವರಿಗೆ ಸಾರಲಾಯಿತು, ಆದರೆ ಅವರು ಆ ಶುಭ ವಾರ್ತೆಯನ್ನು ಏನ್ ಮಾಡಲಿಲ್ಲ? ವಿಶ್ವಾಸ ಇಡಲಿಲ್ಲ. ವಿಶ್ವಾಸ ಇಡದ ಕಾರಣ ಅವರು ಯಾರೂ ಕೂಡ ಅದರ ಮಹಿಮೆಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ಅದೇ ಕ್ಯಾಟಗರಿಗೆ ನಾವು ಸೇರ್ಕೊಂಡ್ರೆ ಅವರ ಅವನತಿ ಹೇಗೆ ಆಯ್ತೋ ನನಗೂ ನಿಮ್ಗೂ ಅದೇ ಅವನತಿನೇ. ಅವರು ಹೇಗೆ ನಷ್ಟಪಟ್ಟು ಹೋದ್ರೋ ನಾನು ನೀವು ಹಾಗೆ ನಷ್ಟಪಟ್ಟು ಹೋದ್ವಿ. ಆದರೆ ಅವರಲ್ಲಿ ಇಬ್ಬರು, ಕಾಲೇಬ ಮತ್ತು ಜೋಶುವ, ಏನ್ ಮಾಡಿದ್ರು? ಅವರು ವಿಶ್ವಾಸಿಸಿದರು, ಅವರು ಅದನ್ನು ಅನುಭವಿಸಿದರು. ಇವತ್ತು ನಾನು ನೀವು ಈ ಕ್ಯಾಟಗರಿಗೆ, ಈ ಗುಂಪಿಗೆ ಸೇರ್ಕೋಬೇಕು. ನಾವು ವಿಶ್ವಾಸಿಸಬೇಕು, ಕೇಳಿದ ವಚನಗಳನ್ನ ನಾವು ಗ್ರಹಿಸ್ಕೊಳ್ಬೇಕು, ಅದನ್ನು ನಮ್ಮದಾಗಿಸ್ಕೊಂಡು ನಾವು ಆ ವಾಕ್ಯಕ್ಕೆ ಫಲ ಕೊಡುವಂತ ಮಕ್ಕಳಾಗಬೇಕು. ಆಗ ನಿಜವಾಗ್ಲೂ ಈ ಭೂಮಿಯಲ್ಲಿ ಒಂದು ಆಶೀರ್ವಾದದ, ಒಂದು ಫಲಭರಿತವಾದ ಮಕ್ಕಳು ನಾನು ನೀವು ಆಗ್ತೇವೆ. ಅಂತ ಜೀವಿತ ನಮ್ಮದಾಗಬೇಕು ಪ್ರಿಯರೇ. ಅಂತ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಆ ಒಂದು ಕರೆ ಕೊಟ್ಟ ದೇವರು ನಂಬಿಗಸ್ತರು. ನಾವು ವರ್ಕೌಟ್ ಮಾಡುವಾಗ ಈ ವಾಕ್ಯಗಳಲ್ಲಿರುವ ಫಲವನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತೆ ಮಾಡ್ತಾರೆ. ಎದ್ದು ನಿಲ್ಲೋಣ, ಎಲ್ಲರೂ ಕೂಡ ಎದ್ದು ನಿಲ್ಲೋಣ ವಿಶ್ವಾಸದಿಂದ. ಪ್ರಿಯ ಸಹೋದರ ಸಹೋದರಿ, ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ದೇವರ ವಾಕ್ಯ ಕೇಳುವಾಗ 13ನೇ ಅಧ್ಯಾಯ 23ನೇ ವಾಕ್ಯ ನೀವು ಕೇಳಿದಂತೆ, ಒಬ್ಬನು ಕೇಳಿಸಿಕೊಳ್ಳುತ್ತಾನೆ, ನಂತರ ಗ್ರಹಿಸಿಕೊಳ್ಳುತ್ತಾನೆ, ಗ್ರಹಿಸಿಕೊಂಡವನು ಫಲಭರಿತನಾಗುತ್ತಾನೆ, ಫಲಭರಿತಳಾಗುತ್ತಾರೆ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಈ ಸಂಜೆಯಲ್ಲಿ ನಮ್ಮನ್ನ ಈ ಆಲಯದಲ್ಲಿ ಒಟ್ಟುಗೂಡಿಸಿದ ದೇವರಿಗೆ ಸ್ತೋತ್ರ ಮಾಡೋಣ. ಅವರನ್ನು ಸ್ತುತಿಸಲು ನಮಗೆ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ, ವಂದಿಸೋಣ. ಮಾತ್ರವಲ್ಲ, ದೇವರಿವತ್ತು ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡಿದ್ದಾರೆ. ನೀನು ಕೇಳಿಸಿಕೊಂಡರೆ ಮಾತ್ರವಲ್ಲ, ಅದನ್ನು ಗ್ರಹಿಸಿಕೊಂಡಾಗ ಅದು ಫಲವಾಗಿ ನಿನ್ನಲ್ಲಿ ಮಾರ್ಪಡುತ್ತದೆ. ಇಸ್ರಾಯೇಲ್ ಮಕ್ಕಳು ಕೇಳಿಸಿಕೊಂಡ್ರು, ಆದರೆ ಅದರಲ್ಲಿ ಅವರು ವಿಶ್ವಾಸ ಇಡಲಿಲ್ಲ, ನಷ್ಟಪಟ್ಟು ಹೋದರು. ಇವತ್ತು ಇಸ್ರಾಯೇಲ್ ಮಕ್ಕಳ ಹಾಗೆ ನಷ್ಟಪಟ್ಟ ಮಕ್ಕಳಾಗಿ ಜೀವಿಸುವುದು ಬೇಡ ಪ್ರಿಯರೇ. ನಮಗೆ ದೇವರು ಒಂದು ಅವಕಾಶವನ್ನ, ಒಂದು ಸತ್ಯದ ಅರಿವನ್ನ ಕೊಟ್ಟಿದ್ದಾರೆ, ಉದಾಹರಣೆಯನ್ನ, ಎಕ್ಸಾಂಪಲ್ ಅನ್ನ ಇಟ್ಟು ಹೇಳ್ತಿದ್ದಾರೆ. ಅವರು ಅದರಲ್ಲಿ ವಿಶ್ವಾಸ ಇಡಲಿಲ್ಲ, ನಷ್ಟಪಟ್ಟು ಹೋದರು. ನೀವು ವಿಶ್ವಾಸ ಇಟ್ಟಿಲ್ಲವಾದರೆ
ಅವರಂತೆ ನೀವು ಕೂಡ ನಷ್ಟಪಟ್ಟು ಹೋಗ್ತೀರಿ. ಆ ಒಂದು ಗುಂಪಿಗೆ ನೀವು ಸೇರೋದು ಬೇಡ ಪ್ರಿಯರೇ. ನಾವು ಯೇಸುವಿನಿಂದ ಕರೆಯಲ್ಪಟ್ಟವರು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು, ಅವರನ್ನು ಅಕ್ಸೆಪ್ಟ್ ಮಾಡಿಕೊಂಡಿರುವುದರಿಂದ, ಅವರನ್ನು ಬರಮಾಡಿಕೊಂಡಿರುವುದರಿಂದ ತಂದೆಯಾದ ದೇವರಿಗೆ ನೀವು ಮಕ್ಕಳಾಗಿದ್ದೇವೆ ಪ್ರಿಯರೇ. ನೀವು ಮಕ್ಕಳಾಗಿದ್ದೇವೆ. ಅವರ ಮಕ್ಕಳಾದ ನಾವು ಯೇಸುವಿನಂತೆ ಯೇಸುವನ್ನು ಹಿಂಬಾಲಿಸುತ್ತಾ, ಯೇಸು ತಂದೆ ದೇವರ ಮಾತನ್ನು ಕೇಳಿ ಈ ಭೂಮಿಯಲ್ಲಿ 33 ವರ್ಷಗಳ ಕಾಲ ಫಲಭರಿತವಾದ ಮಗನಾಗಿ ಹೇಗೆ ಜೀವಿಸಿದರೋ ಅದೇ ರೀತಿ ನಾನು ಕೂಡ ಯೇಸುವಿನ ವಾಕ್ಯಗಳನ್ನು ಆಲಿಸಿ ಫಲಭರಿತ ಮಗನು ಮಗಳಾಗಿ ಜೀವಿಸಲು ಬೇಕಾದ ಆ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಪವಿತ್ರಾತ್ಮರಾಗಿದೆ ಅದು. ಆ ಪವಿತ್ರಾತ್ಮರಲ್ಲಿ ಸಹಾಯ ಕೇಳೋಣ. ಕೇಳಿದ ವಾಕ್ಯಗಳಿಗೆ ಫಲ ಕೊಡುವಂತೆ ನನ್ನನ್ನು ಬಲಪಡಿಸಿ ನಡೆಸಿರಿ ಪವಿತ್ರಾತ್ಮರಿ ಎಂದು ಅಂಗಲಾಚಿ 2 ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿ, ಇದೋ ನಾವೆಲ್ಲರೂ ಕೂಡ ದೀನ ಹೃದಯದಿಂದ ಇದೋ ನಮ್ಮನ್ನೇ ತಗ್ಗಿಸಿಕೊಂಡು ಹಂಬಲದಿಂದ ಸ್ತುತಿಸಿ ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಸ್ವರವೆತ್ತಿ ಸ್ತುತಿ ಮಾಡೋಣ, ಪ್ರಾರ್ಥಿಸೋಣ. ಸ್ತೋತ್ರಪ್ಪ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಗ್ಲೋರಿ, ಗ್ಲೋರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಸರ್ವ ಜನಾಂಗಗಳು ಬಂದು ನಿನ್ನ ಸೇರಲಿ, ಸರ್ವ ಜನಾಂಗಗಳು ನಿನ್ನ ಸೇರಲಿ. ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಈ ಸಂಜೆಯಲ್ಲಿ ನೀವು ಕೊಟ್ಟ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ಮೈಸೂರಿನಲ್ಲಿ ನಡೆಯುವ ಪ್ರಾರ್ಥನೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಲ್ಲಿ ಬರುವ ಒಂದೊಂದು ಮಕ್ಕಳಿಗಾಗಿ ಸ್ತೋತ್ರ ಅಪ್ಪ. ಬಂದ ಒಂದೊಂದು ಮಕ್ಕಳು ಕೇಳಿಸಿಕೊಳ್ಳುವುದು ಮಾತ್ರವಲ್ಲದೆ ಗ್ರಹಿಸಿಕೊಳ್ಳುವಂತಾಗಲಿ, ಅವರು ಕೂಡ ಫಲ ಕೊಡುವಂಥ ಮಕ್ಕಳಾಗಲಿ. ಇಡೀ ಮೈಸೂರಿನಲ್ಲಿ ನಿನ್ನ ವಾಕ್ಯದ ಬೆಳಕು ಒಬ್ಬೊಬ್ಬರಲ್ಲಿ ಅಪ್ಪ ಹತ್ತಿ ಉರಿಯುವಂತಾಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.